ಕಾಂಗ್ರೆಸ್ನ 124 ಜನರ ಲಿಸ್ಟ್ ಔಟ್ ಆಗಿರುವಂತದ್ದು 124 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಪಟ್ಟಿ ರಿಲೀಸ್ ಆಗಿದೆ. ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡು ಕಾಂಗ್ರೆಸ್ ಟಿಕೆಟ್ ಅನ್ನ ಅನೌನ್ಸ್ ಮಾಡಿರುವಂತದ್ದು. ನಿಮ್ಗೆ ಲಿಸ್ಟ್ ಅನ್ನ ಕೂಡ ತೋರಿಸ್ತಾ ಇದ್ವಿ, ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಅಂತ. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿತ್ತು. ಒಂದೊಂದು ಹೆಸರು ಇರುವಂತ ಕ್ಷೇತ್ರಗಳನ್ನ ಫೈನಲ್ ಮಾಡಿ ಯುಗಾದಿ ಹಬ್ಬದಂದು ರಿಲೀಸ್ ಆಗಬೇಕಾಗಿದ್ದಂತ ಪಟ್ಟಿ ಇವತ್ತು ರಿಲೀಸ್ ಆಗಿದೆ. ಅಳೆದು ತೂಗಿ ಕಾಂಗ್ರೆಸ್ ಟಿಕೆಟ್ ಅನ್ನ ಅನೌನ್ಸ್ ಮಾಡಿರುವಂತದ್ದು. ಕೆಲವು ಹಾಲಿ ಶಾಸಕರ ಹೆಸರುಗಳು ಕೂಡ ಇದರಲ್ಲಿ ಕೈ ಬಿಟ್ಟೋಗಿದೆ, ಅದು ಕೂಡ ಇನ್ನೂ ಫೈನಲ್ ಆಗಿಲ್ಲ. ಇನ್ನು ಕೆಲವರ ಮಕ್ಕಳಿಗೆ ಟಿಕೆಟ್ ಅನ್ನ ಕೂಡ ಕೊಡಲಾಗಿರುವಂತದ್ದು. ಹಾಲಿ ಶಾಸಕರಿಗೆ ಆಲ್ಮೋಸ್ಟ್ ಕೊಡಲಾಗಿದೆ, ಆದ್ರೆ ಕೆಲವರ ಹೆಸರುಗಳು ಮಾತ್ರ ಮಿಸ್ ಆಗಿರುವಂತದ್ದು. ಕುಂದಗೋಳ ಆಗಿರ್ಬೋದು, ಹರಿಹರ ಕ್ಷೇತ್ರ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದು ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರಿದ್ದಾರೆ, ಆ ಶಾಸಕರ ಹೆಸರುಗಳು ಮಾತ್ರ ಮಿಸ್ ಆಗಿರುವಂತದ್ದು. ಇನ್ನು ಎಂದಿನಂತೆ ಕನಕಪುರ ಕ್ಷೇತ್ರ DK ಶಿವಕುಮಾರ್ ಅವರು, ವರ್ಣ ಕ್ಷೇತ್ರದಲ್ಲಿ ತುಂಬಾ ಕುತೂಹಲ ಇತ್ತಲ್ಲ, ಸಿದ್ದರಾಮಯ್ಯ ಟಿಕೆಟ್ ಅನ್ನ ಕೊಡಲಾಗಿದೆ. ಆದ್ರೆ JDS ಇಂದ ಕಾಂಗ್ರೆಸ್ಗೆ ಬರ್ತಾರೆ, ಅಲ್ಲಿ ಕಾಂಗ್ರೆಸ್ ನಿಂದ ಟಿಕೆಟ್ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇಂದ ನಿಂತ್ಕೊಳ್ತಾರೆ ಅನ್ನುವಂತ ಒಂದು ಲೆಕ್ಕಾಚಾರ ಇತ್ತಲ್ಲ. ಶಿವಲಿಂಗೇಗೌಡರು, ಅದರ ಜೊತೆಗೆ ಶ್ರೀನಿವಾಸ್ ಅವರು, ಇನ್ನು ಒಂದ್ ಕಡೆ AT ರಾಮಸ್ವಾಮಿ ಅವರು, ಅರಕಲಗೂಡು, ಅವರ ಹೆಸರುಗಳು ಇನ್ನು ಇದರಲ್ಲಿ ಅನೌನ್ಸ್ ಆಗಿಲ್ಲ. ಯಾವ ಕಾರಣಕ್ಕೆ ಅನ್ನೋದು ಗೊತ್ತಿಲ್ಲ. ಇನ್ನ ಮಂಡ್ಯ ಕ್ಷೇತ್ರದಲ್ಲಿ ಸ್ಪೆಷಲಿ KR ಪೇಟೆ ಕ್ಷೇತ್ರ ಇದೆಯಲ್ಲ, KC ನಾರಾಯಣ್ ಗೌಡ್ರು ಬರ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಇನ್ನೂ ಇದೆಯಾ ಗೊತ್ತಿಲ್ಲ ಕಾಂಗ್ರೆಸ್. ಬೇಕಾದ್ರೆ ಆ ಒಂದು ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಇನ್ನು ಅನೌನ್ಸ್ ಆಗಿರೋದು 124 ಕ್ಷೇತ್ರ, ಇನ್ನು 100 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ. ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಇದ್ರು ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್. ನೋಡ್ತಾ ಇದ್ವಿ, ಸಾಕಷ್ಟು ಕುತೂಹಲ ಹಾಗೆ ಅಷ್ಟೇ ನಿರೀಕ್ಷೆಯನ್ನ ಕಾಂಗ್ರೆಸ್ ಇಟ್ಕೊಂಡೇ ಈ ಒಂದು ಟಿಕೆಟ್ ಅನ್ನ ಅನೌನ್ಸ್ ಮಾಡಿರುವಂತದ್ದು. ನಾನು ಹೇಳ್ತಾ ಇದ್ದೆ ಅವಾಗ್ಲೇ ಬ್ರೇಕ್ ಹೋಗ್ಲಿಕ್ಕೂ ಮುಂಚೆ, ಈಗ ಶ್ರೀನಿವಾಸ್ ಅವರು ಕಾಂಗ್ರೆಸ್ಗೆ ಬರ್ತಾರೆ, ನಾನು ಕಾಂಗ್ರೆಸ್ ನಿಂದಲೇ ನಿಂತ್ಕೊಳ್ಳೋದು ಅಂತ ಹೇಳ್ತಾ ಇದ್ರು ಗುಬ್ಬಿಯ ಶಾಸಕರು. ಅದರ ಜೊತೆಗೆ ಅರಸೀಕೆರೆ ಶಾಸಕರು ಕೂಡ ಅದನ್ನೇ ಹೇಳ್ತಾ ಇದ್ರು. ಇನ್ನ AT ರಾಮಸ್ವಾಮಿ ಅವರಿಗೆ JDS ಇಂದ ಈಗ ಆಲ್ರೆಡಿ ಗೇಟ್ ಪಾಸ್ ಕೊಡ್ಲಾಯ್ತು, ಕಾಂಗ್ರೆಸ್ ನಿಂದ ಸಿಗುವಂತ ನಿರೀಕ್ಷೆ ಅಂತ ಹೇಳಲಾಗ್ತಾ ಇತ್ತು. ಈ ಒಂದು 3 ಕ್ಷೇತ್ರಗಳಲ್ಲಿ ಇನ್ನೂ ಅನೌನ್ಸ್ ಆಗಿಲ್ಲ. ಏನ್ ಹೇಳ್ಬೋದು ಈ ಕ್ಷೇತ್ರಗಳ ಬಗ್ಗೆ? ಪ್ರಮುಖವಾಗಿ ಈ ಒಂದು 3 ಕ್ಷೇತ್ರಗಳಲ್ಲಿ ಸ್ವಪಕ್ಷೀಯ ಆಕಾಂಕ್ಷೆ ಇರತಕ್ಕಂಥದ್ದು. ಈಗಾಗಲೇ ಅರಸೀಕೆರೆಯಲ್ಲಿ ಟಿಕೆಟನ್ನು ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. JDSನ ಹಾಲಿ ಶಾಸಕರಿಗೆ ಟಿಕೆಟನ್ನು ನಿರ್ಧಾರ ಮಾಡಿರೋದು, ಆದರೆ ಅವರು ಇನ್ನೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆನೇ ಕೊಟ್ಟಿಲ್ಲ. ಹಾಗಾಗಿ ಅವರಿಗೆ ಟಿಕೆಟನ್ನು ಘೋಷಣೆಯನ್ನು ಮಾಡಿಲ್ಲ. ಇನ್ನು ಅರ್ಕಲ್ಗೋಡಲ್ಲಿ ಕೃಷ್ಣೇಗೌಡ ಮತ್ತು AT ರಾಮಸ್ವಾಮಿ ನಡುವೆ ಪೈಪೋಟಿ ಇರತಕ್ಕಂಥದ್ದು. ಕೃಷ್ಣೇಗೌಡರಿಗೆ ಟಿಕೆಟನ್ನು ನಾವು ಕೊಡ್ತೀವಿ, ತಾವು ಬೆಂಬಲ ಕೊಡಿ, ತಮಗೆ ಲೋಕಸಭೆ ಚುನಾವಣೆ ಟಿಕೆಟನ್ನು ಕೊಡ್ತೀವಿ ಅಂತೇಳಿ ಈಗಾಗಲೇ AT ರಾಮಸ್ವಾಮಿಗೆ ಮನವೊಲಿಕೆ ಮಾಡ್ತಿರುವಂಥದ್ದು. ಆದರೆ AT ರಾಮಸ್ವಾಮಿಯವರ ಪುತ್ರ ಆಗಿರ್ತಕ್ಕಂಥ ಪ್ರದೀಪ್ ಅವರು ಎಲ್ಲೊಂದು ಕಡೆ ಕಾಂಗ್ರೆಸ್ನಲ್ಲೂ ಟಿಕೆಟ್ ಸಿಗಲಿಲ್ಲ, JDSನಿಂದಲೂ ಗೇಟ್ ಪಾಸ್, ಹಾಗಾಗಿ BJPಯಿಂದ ತಮ್ಮ ತಂದೆಯವನ್ನ ಸ್ಪರ್ಧೆ ಮಾಡಿಸುವಂತೆ ಪ್ರಯತ್ನವನ್ನು ಪಡ್ತಿರುವಂಥದ್ದು. ಇದರ ಬೆನ್ನಲ್ಲೇ AT ರಾಮಸ್ವಾಮಿ ಕೂಡ ರಾಜೀನಾಮೆಯನ್ನು ಕೊಟ್ಟಿಲ್ಲ, ಹಾಗಾಗಿ ಇಲ್ಲೂ ಕೂಡ ಪೆಂಡಿಂಗ್ ಅನ್ನ ಇಟ್ಟಿರುವಂಥದ್ದು. ಶಿವಲಿಂಗೇಗೌಡರು ಕೂಡ ಇನ್ನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಇನ್ನು ಗುಬ್ಬಿ ವಾಸು ಅಂದ್ರೆ ಶ್ರೀನಿವಾಸ್ ಅವರು ಕೂಡ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡದೆ ಅವ್ರನ್ನ ಅನೌನ್ಸ್ ಮಾಡುವಂಥದ್ದು ಎಲ್ಲ ಒಂದು ಕಡೆ ಅದು ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ. ಮತ್ತು ಕಾನೂನು ಪ್ರಕಾರ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಿತ್ತು, ಆದ್ರೆ ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ಇದನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ನಾವು ಮಂಡ್ಯ ವಿಚಾರಕ್ಕೆ ಬರೋಣ. ಪೃಥ್ವಿ, ಮಂಡ್ಯದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೇವಲ ಮಂಡ್ಯದಲ್ಲಿ 3 ನಿರೀಕ್ಷೆಯ ಕ್ಷೇತ್ರಗಳನ್ನು ಮಾತ್ರ ಅನೌನ್ಸ್ ಮಾಡಿರುವಂಥದ್ದು. ಶ್ರೀರಂಗಪಟ್ಟಣದಿಂದ ರಮೇಶ್ ಬಂಡಿಸಿದ್ದೇಗೌಡ, ಇನ್ನು ನಾಗಮಂಗಲದಿಂದ ನಿರೀಕ್ಷೆ ಅಂತ ಚಿದಾನ್ ಪಟೇಲ್ ನಮ್ಮ ಜೊತೆ ಈಗ ಬೇಳೂರು ಗೋಪಾಲ್ ಕೃಷ್ಣ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಾಗರದಿಂದ ಟಿಕೆಟ್ ಅನೌನ್ಸ್ ಆಗಿದೆ, ಏನ್ ಹೇಳ್ತಾ ಇದ್ದೀರಾ? ಕಂಗ್ರಾಚುಲೇಷನ್ಸ್ ನಿಮ್ಗೆ. ಥ್ಯಾಂಕ್ ಯು ಸರ್. ಇದು ನಮ್ಮ ರಾಜ್ಯ ನಾಯಕರು ನಮ್ಮ ಪಕ್ಷ ಇಟ್ಟಿರುವಂತ ಒಂದು ವಿಶ್ವಾಸದ ಮೇಲೆ ಇವತ್ತು ಏನ್ ಟಿಕೆಟ್ ಆಗಿದೆ, ನಾನು ಪಕ್ಷದ ನಾಯಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್. ಮತ್ತೆ ನನ್ನ ಮೇಲೆ ವಿಶ್ವಾಸ ಇಟ್ಟಂತ ಸಾಗರ ತಾಲೂಕಿನ ಜನ ಮತ್ತು ದೇವರ ಒಂದು ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಈಗ ಜನರ ವಿಶ್ವಾಸ ಎಲ್ಲ ಹೌದು,
ನಿಮ್ಮ ಹಿರಿಯ ನಾಯಕರ ವಿಶ್ವಾಸವನ್ನು ಪಡ್ಕೊಬೇಕಾಗಿದೆ ನೀವು. ಇಲ್ಲ ನಮ್ಮ ಹಿರಿಯ ನಾಯಕರು ಯಾವತ್ತೂ ಅವ್ರ ಹಿರಿಯ ನಾಯಕರೇ. ಕಾಗೋಡು ತಿಮ್ಮಪ್ಪನವರು ಅಂತ ನಮ್ಮ ನಾಯಕರು, ನಮ್ಮ ಸೋದರ ಮಾವ, ಅದ್ರಲ್ಲಿ ಎರಡು ಮಾತಿಲ್ಲ. ನಾವೆಲ್ಲ ಹಿರಿಯ ನಾಯಕರು, ಅವರೆಲ್ಲರ ಆಶೀರ್ವಾದದಿಂದಲೇ ಆಗಿದೆ ಅಂತ ತಿಳ್ಕೊಂಡಿದೀನಿ. ಅಲ್ಲ, ಯಾಕೆ ಆಕ್ಚುಲಿ ನಿಮ್ ಬಗ್ಗೆ ಯಾಕೆ ಇದ್ದಿದ್ದು ಅಸಮಾಧಾನ? ಆಕ್ಚುಲಿ ನಿಮಗೆ ಕರ್ಕೊಂಬರುವಂತ ನಿಟ್ಟಿನಲ್ಲಿ ಅವ್ರ ಪಾತ್ರನೂ ಇತ್ತು. ಈಗ ಯಾಕೆ ದಿಢೀರ್ ಅಂತ ಅಸಮಾಧಾನ ನಿಮಗೆ ಕೊಡಬಾರ್ದು ಅಂತಿತ್ತು ಅವ್ರಿಗೆ ಅಂತ? ನೋಡಿ, ಆತರ ಏನಿಲ್ಲ. ನೋಡಿ, ಒಂದಿರುತ್ತೆ, ಯಾರು ಅರ್ಜಿ ಹಾಕಿರ್ತಾರೆ ಅವ್ರು ಕೇಳುವಂತ ಹಕ್ಕು ಅವ್ರಿಗೆ ಇರುತ್ತೆ. ಹೌದು. ಆದ್ರಿಂದ ನನಗ್ ಕೊಡಬೇಡಿ ಅಂತ ಹೇಳಿದಾರೋ ಇಲ್ಲೋ ಅದು ನಾವು ಸುಮ್ಮನೆ ನಾವು ಊಹೆ ಮಾಡೋದ್ ಬೇಡ. ನಮ್ಮ ಸಾಹೇಬ್ರು ಯಾವತ್ತೂ ಆತರ ಹೇಳುವಂತವ್ರಲ್ಲ. ಹಿಂಗೆ ಯಾವ್ದೋ ಒತ್ತಡದಲ್ಲಿ ಬಂದಿರ್ಬೋದು, ಇನ್ನೊಂದು ಇರ್ಬೋದು. ಅದ್ರ ಬಗ್ಗೆ ಅಂತ ನಾವು ತಲೆ ಕೆಡಿಸುವಂತ ಪ್ರಶ್ನೆ ಇಲ್ಲ. ಅವ್ರು ನನ್ನ ನಾಯಕರು, ನನ್ನ ಮಾವನೇ, ನನ್ನ ಸ್ವಂತ ಸೋದರ ಮಾವರೇ ಇರೋದ್ರಿಂದ ನಾವು ಅದರ ಬಗ್ಗೆ ಅವ್ರಿಗೆ ಅಪಾರವಾದಂತ ಓಕೆ. ಬೇಳೂರು ಗೋಪಾಲ್ ಕೃಷ್ಣ ಅವರ ಕರೆ ಕಟ್ಟಾಗಿದೆ, ಮಾತನಾಡ್ತಾ ಇದ್ರು. ಬೇಳೂರು ಗೋಪಾಲ್ ಕೃಷ್ಣ ಅವರಿಗೆ ಸಿಕ್ಕಿದ್ದು ಕೂಡ ಆಶ್ಚರ್ಯ. ಮೋಸ್ಟ್ ಪ್ರಾಬಬ್ಲಿ ಸೆಕೆಂಡ್ ಪಟ್ಟಿಯಲ್ಲಿ ಘೋಷಣೆ ಆಗುವಂತ ನಿರೀಕ್ಷೆ ಇತ್ತು. ಆದ್ರೆ ಬೇಳೂರು ಗೋಪಾಲ್ ಕೃಷ್ಣ ಅವರ ಹೆಸರು ಮೊದಲ ಪಟ್ಟಿಯಲ್ಲೇ ಘೋಷಣೆ ಆಗ್ಬಿಡ್ತು. ಬಿಕಾಸ್ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರಾಗಿರುವಂತ ಕಾಗೋಡು ತಿಮ್ಮಪ್ಪ ಅವರು ಆ ಕ್ಷೇತ್ರದಲ್ಲಿ ನನ್ನ ಮಗಳಿಗೆ ಕೊಡಬೇಕು, ಇಲ್ಲ ಅಂದ್ರೆ ಮೂಲ ಕಾಂಗ್ರೆಸ್ಸಿಗರಿಗೆ ಕೊಡಬೇಕು ಅಂತ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ರು. ಹಾಗೆ ಕೆಪಿಸಿಸಿ ಅಧ್ಯಕ್ಷರನ್ನ, ವಿರೋಧ ಪಕ್ಷ ನಾಯಕರನ್ನ, ವಿಧಾನ ಪರಿಷತ್ನ ನಾಯಕರನ್ನೆಲ್ಲ ಭೇಟಿ ಆಗ್ಬಿಟ್ಟು ಲಾಬಿಯನ್ನ ನಡೆಸಿದ್ರು. ಸೊ ಹೀಗಾಗಿ ಸಹಜವಾಗಿ ಒಂದು ಗೊಂದಲ ಇತ್ತು. ಸೊ ಅದಕ್ಕೆ ಅಳೆದು ತೂಗಿ ಎರಡನೇ ಪಟ್ಟಿಲಿ ಏನಾದ್ರೂ ಕೊಡ್ತಾರಾ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಬೇಳೂರು ಗೋಪಾಲ್ ಕೃಷ್ಣ ಅವರಿಗೆ ಕೊಡ್ಲಾಗಿದೆ. ಪಟೇಲ್ರ ಅವಾಗ್ಲೇ ಮಾತನಾಡ್ತಾ ಇದ್ರಿ, ಮುಂದುವರಿಸಿ. ನಾನು ಮಂಡ್ಯದ ವಿಚಾರವನ್ನು ಹೇಳ್ತಿದ್ದೆ. ಮಂಡ್ಯದಲ್ಲಿ 7 ಕ್ಷೇತ್ರಗಳಿರ್ತಕ್ಕಂಥದ್ದು. ನಿರೀಕ್ಷೆಯಂತೆ ಮಳವಳ್ಳಿ ಕ್ಷೇತ್ರವನ್ನು ಮಾಜಿ ಶಾಸಕರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನಾಗಮಂಗಲ ಕ್ಷೇತ್ರವನ್ನು ಚಲುವರಾಯಸ್ವಾಮಿ ಅವರಿಗೆ ಫಿಕ್ಸ್ ಮಾಡಿರುವಂಥದ್ದು. ಅದೇ ರೀತಿ ಶ್ರೀರಂಗಪಟ್ಟಣ ಕ್ಷೇತ್ರವನ್ನು ರಮೇಶ್ ಬಂಡಿ ಸಿದ್ದೇಗೌಡರವರಿಗೆ ಫಿಕ್ಸ್ ಮಾಡುವಂಥದ್ದು. ಈ 3 ಕ್ಷೇತ್ರಗಳದ್ದು ಯಾವುದೂ ಸಮಸ್ಯೆ ಇರಲ್ಲ. ಆದರೆ KR ಪೇಟೆಯಲ್ಲಿ ಎಲ್ಲ ಒಂದು ಕಡೆ ಹಾಲಿ ಸಚಿವರಾಗಿರ್ತಕ್ಕಂಥ KR ನಾರಾಯಣಗೌಡರು ಕಾಂಗ್ರೆಸ್ಗೆ ವಲಸೆ ಬರ್ತಾರೆ ಅಂತ ಹೇಳಲಾಗ್ತದೆ. ಅದು ಮಾತುಕತೆ ಕೂಡ ನಡೀತಿರುವಂಥದ್ದು. ಇದರ ಬೆನ್ನಲ್ಲೇ ಅಮಿತ್ ಶಾ ಅವರು ಅವ್ರನ್ನ ಕರೆಸಿಕೊಂಡು ಮಾತುಕತೆ ನಡೆಸಿದ್ರು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನ ಕರೆದು ಕೂಡ ಮಾತುಕತೆ ನಡೆಸಿದ್ರು. ಇದೀಗ ಅವರೆಲ್ಲ ಒಂದು ಕಡೆ ಅರ್ಧ ಮನಸ್ಸು ಮಾಡಿರುವಂಥದ್ದು. ಹಾಗಾಗಿ KR ಪೇಟೆ ಕ್ಷೇತ್ರವನ್ನು ಕೂಡ ಪೆಂಡಿಂಗ್ ಇಟ್ಟಿರುವಂಥದ್ದು. ಇನ್ನು ಮಂಡ್ಯದಲ್ಲಿ ಮದ್ದೂರು ಕ್ಷೇತ್ರವನ್ನು ಕೂಡ ಪೆಂಡಿಂಗ್ ಇಟ್ಟಿರುವಂಥದ್ದು. ಅದೇ ರೀತಿ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರವನ್ನು ಪೆಂಡಿಂಗ್ ಇಟ್ಟಿರುವಂಥದ್ದು. ಯಾಕಂದರೆ ಮದ್ದೂರು ಕ್ಷೇತ್ರದಲ್ಲಿ SM ಕೃಷ್ಣರವರ ತಮ್ಮನ ಮಗ SM ಶಂಕರರ ಮಗ ಗುರುಚರಣ್ ಮತ್ತು ಇತ್ತೀಚೆಗಷ್ಟೇ ಕಾಂಗ್ರೆಸ್ಗೆ ಬಂದು ಸೇರ್ಪಡೆ ಆಗಿರ್ತಕ್ಕಂಥ ಉದಯರವರ ಹೆಸರು ಓಡಾಡ್ತಿತ್ತು. ಉದಯ್ ಪರವಾಗಿ ಚಲುವರಾಯಸ್ವಾಮಿ ಸೇರಿದಂತೆ DK ಶಿವಕುಮಾರ್ ಅನೇಕರು ಬ್ಯಾಟಿಂಗ್ ಮಾಡ್ತಿದ್ರು. ಆದರೆ ಗುರುಚರಣ್ಗೆ ಟಿಕೆಟ್ ಕೊಡಬೇಕಂತೇಳಿ SM ಕೃಷ್ಣರವರು ಒತ್ತಾಯವನ್ನು ಮಾಡ್ತಿದ್ರು. ಹಾಗಾಗಿ ಎಲ್ಲ ಒಂದು ಕಡೆ ಇದೊಂದಷ್ಟು ಕಾಂಟ್ರವರ್ಸಿ ಕಾರಣಕ್ಕಾಗಿ ಮಂಡ್ಯದಲ್ಲಿ ಒಟ್ಟು 4 ಕ್ಷೇತ್ರಗಳ ಹೆಸರನ್ನು ಪೆಂಡಿಂಗ್ ಇಟ್ಟಿರುವಂಥದ್ದು. KR ಪೇಟೆ ಮತ್ತು ಮೇಲುಕೋಟೆ ಹಾಗೂ ಮದ್ದೂರು ಹಾಗೂ ಮಂಡ್ಯ. ಇನ್ನು ಮೇಲುಕೋಟೆಯಲ್ಲಿ ಎಲ್ಲ ಒಂದು ಕಡೆ ರೈತ ಸಂಘದ ನಾಯಕ ದಿವಂಗತ ಪುಟ್ಟಣ್ಣಯವರ ಪುತ್ರ ದರ್ಶನ್ ಪುಟ್ಟಣ್ಣಯವರಿಗೆ ಬಹುಶಃ ಕಾಂಗ್ರೆಸ್ ಪಕ್ಷ ಅವರಿಗೆ ಬೆಂಬಲ ಕೊಡಬಹುದು ಅಂತ ಹೇಳಲಾಗ್ತದೆ. ಅಲ್ಲಿ ಅಭ್ಯರ್ಥಿಯನ್ನ ಹಾಕಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಅದು ಕೂಡ ಪೆಂಡಿಂಗ್ ಇಟ್ಟಿರುವಂಥದ್ದು. ಇನ್ನು ನಿರೀಕ್ಷೆಯಂತೆ ಪ್ರಮುಖವಾಗಿ ಹಾಸನ ಕ್ಷೇತ್ರದಲ್ಲೂ ಕೂಡ ಇನ್ನೂ ಕೂಡ ಟಿಕೆಟನ್ನು ಅನೌನ್ಸ್ ಮಾಡಿಲ್ಲ. ಸಕಲೇಶ್ಪುರದಲ್ಲಿ ಬೆಂಗಳೂರಿನವರಾಗಿರ್ತಕ್ಕಂಥ ಜಿಗ್ನಿಯವರಾಗಿರ್ತಕ್ಕಂಥ ಮುರಳಿ ಮೋಹನ್ ರವರಿಗೆ ಟಿಕೆಟನ್ನು ಘೋಷಣೆ ಮಾಡುವಂಥದ್ದು. ಅಂದರೆ ಬೆಂಗಳೂರಲ್ಲಿ ಸಕಲೇಶ್ಪುರ ಇಲ್ಲಿ, ಹಾಗಾಗಿ ಸಕಲೇಶ್ಪುರ ಕ್ಷೇತ್ರಕ್ಕೆ ಮುರಳಿ ಮೋಹನ್ ಅವರ ಹೆಸರನ್ನು ಅಂತಿಮಗೊಳಿಸಿರುವಂಥದ್ದು. ಇನ್ನು ನಾವು ಹೊಳೆ ನರಸೀಪುರ ವಿಚಾರಕ್ಕೆ ಬಂದರೆ ಬಹಳಷ್ಟು ಇನ್ನೂ ಚಿಕ್ಕ ವಯಸ್ಸಿನ ಹುಡುಗ ಶ್ರೇಷ್ M ಪಟೇಲ್ ಅಂತೇಳಿ, ಇವರು ದಿವಂಗತ ಪುಟ್ಟಸ್ವಾಮಿ ಗೌಡ್ರವರ ಮೊಮ್ಮಗ ಆಗಿರ್ತಕ್ಕಂಥವ್ರು. ಇವರಿಗೀಗ ಟಿಕೆಟನ್ನು ಕೊಟ್ಟಿರುವಂಥದ್ದು. ಬೇರೆ ಸೋಲ್ಸಿದ್ದಂಥವ್ರು ಅವರು. ಎಸ್, ಕಾಂಗ್ರೆಸ್ನ ಅಸ್ತಿತ್ವ ಅಂದ್ರೆ ಅವರೇನೆ ಅಲ್ಲಿ. ಎಸ್, ಇನ್ನು ಇಲ್ಲೊಂದು ವಿಶೇಷ ಅಂತ ಹೇಳಿದ್ರೆ ನೋಡಿ, ತಮ್ಮ ಕುಟುಂಬದ ಲಾಬಿ ಕೂಡ ಇಲ್ಲಿದೆ ಅನ್ನೋದಕ್ಕೆ ಪ್ರಮುಖ ಕಾರಣ ವಿಧಾನ ಪರಿಷತ್ನ ವಿಪಕ್ಷ ನಾಯಕ, ಹಿರಿಯ ಕಾಂಗ್ರೆಸ್ ನಾಯಕ ಆಗಿರ್ತಕ್ಕಂಥ BK ಹರಿಪ್ರಸಾದ್ ರವರು ತಮ್ಮ ಅಣ್ಣ BK ಶಿವರಾಮ್ ರವರ ಮಗರಿಗೆ ರಕ್ಷಿತ್ ಶಿವರಾಮ್ ರವರಿಗೆ ಬೆಳ್ತಂಗಡಿಯಲ್ಲಿ ಟಿಕೆಟ್ ಕೊಡಿಸ್ಲಿಕ್ಕೆ ಸಕ್ಸಸ್ ಆಗಿರುವಂಥದ್ದು. ಅದು ಕೂಡ ಮೊದಲ ಪಟ್ಟಿಯಲ್ಲಿ ಅವರ ಹೆಸರನ್ನು ಅನೌನ್ಸ್ ಮಾಡಿಸಿರುವಂಥದ್ದು. ಆ ಮುಖಾಂತರ ಕುಟುಂಬದ ಲಾಬಿ ಕೂಡ ಇಲ್ಲಿ ಎದ್ದು ಕಾಣ್ತಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಕಾಣ್ತಿದೆ. ಇನ್ನು ಬಹುತೇಕ ಸಿಂಗಲ್ ನೇಮ್ ಇರ್ತಕ್ಕಂಥವರು ಹಾಲಿ MLAಗಳಿಗೆ ಬಹುತೇಕ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕೆಲವೊಂದು ಕ್ಷೇತ್ರಗಳನ್ನು ಕೂಡ ಎಲ್ಲೊಂದು ಕಡೆ ಅವರ ಪುತ್ರರಿಗೆ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಇನ್ನೊಂದು ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ ನೀವು, ಚನ್ನಪಟ್ಟಣ ಕ್ಷೇತ್ರ CP ಯೋಗೇಶ್ವರ್ ಅವರು ಬರುವಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಖಾಲಿ ಬಿಟ್ಟವರ ಅಂತ. ಎಸ್, ಈಗ ಚನ್ನಪಟ್ಟಣ ಕ್ಷೇತ್ರದಲ್ಲೂ ಕೂಡ ದುರಂತ ಅಂತ ಹೇಳಿದ್ರೆ DK ಶಿವಕುಮಾರ್ ತವರು ಜಿಲ್ಲೆಯಲ್ಲಿ ಅವರಿಗೆ ಎಲ್ಲ ಒಂದು ಕಡೆ ಸೂಕ್ತವಾದ ಸಮರ್ಥವಾದ ಅಭ್ಯರ್ಥಿ ಇಲ್ಲ ಅಂತ ಮಾತು ಕೂಡ ಕೇಳಿ ಬಂತು. ಹಾಗಾಗಿ ಎಲ್ಲ ಒಂದು ಕಡೆ CP ಯೋಗೇಶ್ವರ್ ಅವರನ್ನ ಕಾಂಗ್ರೆಸ್ಗೆ ಕರೆತರುವ ಪ್ರಯತ್ನವನ್ನು ಮಾಡಿತ್ತು. ಈಗಾಗಲೇ CP ಯೋಗೇಶ್ವರ ಆಪ್ತರ ಮುಖಾಂತರ ಈಗಾಗಲೇ ಯೋಗೇಶ್ವರನ್ನ ಕಾಂಗ್ರೆಸ್ಗೆ ಕರೆತಂದು ಅವ್ರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸುವ ಪ್ರಯತ್ನ ನಡೆಯಿತು. ಹಾಗಾಗಿ ಎಲ್ಲ ಒಂದು ಕಡೆ ನೀವು ಹೇಳಿದಾಗೆ ಚನ್ನಪಟ್ಟಣ ಕ್ಷೇತ್ರವನ್ನು ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು. ಇನ್ನು DK ಶಿವಕುಮಾರ್ ಅವರ ಅತ್ಯಾಪ್ತ ಆಗಿರ್ತಕ್ಕಂಥ ಯುವ ಮುಖಂಡ ಆಗಿರ್ತಕ್ಕಂಥ ಮಿಥುನ್ ರೈ ಅವರಿಗೆ ಮೂಡಬಿದ್ರಿ ಟಿಕೆಟ್
ಟಿಕೆಟನ್ನು ನೀಡಲಾಗಿರುವಂಥದ್ದು. ಇತ್ತೀಚೆಗಷ್ಟೇ ಮೂಡುಬಿದ್ರಿಯ ಕಾರ್ಯಕ್ರಮವೊಂದರಲ್ಲಿ ಕಾಂಟ್ರವರ್ಸಿ ಹೇಳಿಕೆಯನ್ನು ಕೊಟ್ಟು ಬಹಳಷ್ಟು ಸುದ್ದಿ ಮಾಡಿದಂಥ ಮಿಥುನ್ ರವರಿಗೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಇನ್ನು ಕೆ ಆರ್ ನಗರ ಡಿ ರವಿಶಂಕರ್ ಅವರಿಗೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ಹುಣಸೂರ್ಲಿ ಎಚ್ ಪಿ ಮಂಜುನಾಥ್ ಅವರಿಗೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ಸಿಂಗಲ್ ನೇಮ್ ಇರ್ತಕ್ಕಂಥವರು. ಜೊತೆಗೆ ನರಸಿಂಹರಾಜ್ಯದಲ್ಲಿ ಎಲ್ಲ ಒಂದು ಕಡೆ ತನ್ವೀರ್ ಸೇಠು ನಾನು ಚುನಾವಣೆಯಿಂದ ಹಿಂದೆ ಸರಿತೀನಿ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಜೊತೆಗೆ KPCC ಅಧ್ಯಕ್ಷರು ಮತ್ತು AICC ಅಧ್ಯಕ್ಷರು ಪತ್ರವನ್ನು ಬರೆದಿದ್ರು. ಆ ಪತ್ರದ ಹಿಂದೆ ಎಲ್ಲ ಒಂದು ಕಡೆ ಅನೇಕ ರಾಜಕೀಯ ಇತ್ತು ಅಂತ ಹೇಳಲಾಗ್ತಿದೆ. ಹಾಗಾಗಿ ಕೊನೆಗೂ ಕೂಡ ತನ್ವೀರ್ ಸೇಠ್ ಅವರಿಗೆ ಟಿಕೆಟನ್ನು ಫಿಕ್ಸ್ ಮಾಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಎಲ್ಲ ಒಂದು ಕಡೆ ಸಾಗರ ಕ್ಷೇತ್ರದ್ದು ಎಲ್ಲ ಒಂದು ಕಡೆ ಅದು ವಿವಾದಕ್ಕೆ ಎಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಕಾಗೋಡು ತಿಮ್ಮಪ್ಪನವರು ಮೂಲ ಕಾಂಗ್ರೆಸ್ನವರಿಗೆ ಟಿಕೆಟ್ ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ರು. ಜೊತೆಗೆ ಪ್ರಮುಖವಾಗಿ ಅವರ ಪುತ್ರಿ ಡಾಕ್ಟರ್ ರಾಜಾನಂದಿನಿ ಅವರಿಗೆ ಟಿಕೆಟನ್ನು ಬೇಡಿಕೆ ಇಟ್ಟಿದ್ರು. ಈ ಸಂಬಂಧಪಟ್ಟಾಗಿ ಇತ್ತೀಚೆಗೆ BK ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ದು. ಕಳೆದ 3 ದಿನಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪೂರಕವಾಗಿ ಎಲ್ಲ ಒಂದು ಕಡೆ ಕಾಗೋಡು ತಿಮ್ಮಪ್ಪರವರ ಪುತ್ರಿ ಡಾಕ್ಟರ್ ರಾಜಾನಂದಿನಿ ಅವರಿಗೆ ಟಿಕೆಟ್ ಕೊಡೋ ಭರವಸೆ ನೀಡಿದ್ರು. ಆದರೆ ಅಂತಿಮ ಗಳಿಗೆಯಲ್ಲಿ ಇದೀಗ DK ಶಿವಕುಮಾರ್ ಅವರ ಏನು ಸೂಚನೆ ಮೇರೆಗೆ DK ಶಿವಕುಮಾರ್ ಅವರ ಸದ್ಯಕ್ಕೆ ಆಪ್ತರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಇದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಕಾಗೋಡು ತಿಮ್ಮಪ್ಪನವರು ಬಹಿರಂಗವಾಗಿ ಬಂಡಾಯವನ್ನು ಘೋಷಣೆ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಪ್ರಮುಖವಾಗಿ ಇಲ್ಲಿ ತೀರ್ಥಹಳ್ಳಿ ಕ್ಷೇತ್ರದ ತೀರ್ಥಹಳ್ಳಿ ಕ್ಷೇತ್ರ ಟಿಕೆಟನ್ನು ಕೂಡ ಎಲ್ಲ ಒಂದು ಕಡೆ ಇದು ಮೊದಲ ಹಂತದಲ್ಲಿ ಅನೌನ್ಸ್ ಮಾಡಿಲ್ಲ ಅಂತೇಳಿ ಕೇಳಿ ಬಂದಿರತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿ DK ಶಿವಕುಮಾರ್ ಅತ್ಯಾಪ್ತ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಕಿಮ್ಮನೆ ರತ್ನಾಕರ್ ಇರ್ತಕ್ಕಂಥದ್ದು. ಈಗಾಗಲೇ ಮಂಜುನಾಥ್ ಅವರ ಮೇಲೆ ಅನೇಕ ಹಗರಣಗಳ ಆರೋಪ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಿಮ್ಮನೆ ರತ್ನಾಕರ್ ಅವರಿಗೆ ಸಜ್ಜನ ನಾಯಕ್ ಅಂತ ಹೆಸರಿರ್ತಕ್ಕಂಥದ್ದು. ಇದರ ನಡುವೆ ಎಲ್ಲ ಒಂದು ಕಡೆ ಕಿಮ್ಮನೆ ಪ್ಲಸ್ ಮಂಜುನಾಥ್ ನಡುವೆ ಎಲ್ಲ ಒಂದು ಕಡೆ ಏನು ಡಿಫ್ರೆನ್ಸಸ್ ಇರೋ ಕಾರಣಕ್ಕಾಗಿ ಟಿಕೆಟನ್ನು ಅನೌನ್ಸ್ ಮಾಡಿಲ್ಲ. ಒಂದು ವೇಳೆ ಟಿಕೆಟನ್ನು ಎರಡನೇ ಪಟ್ಟಿಯಲ್ಲಿ ಅನೌನ್ಸ್ ಮಾಡಲಂದೆ ಕಿಮ್ಮನೆ ರತ್ನಾಕರ್ ಬಹುತೇಕ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಂಬಂಧಪಟ್ಟ ಈಗಾಗಲೇ ಅವರ ಆಪ್ತ ವಲಯದಲ್ಲಿ ಚರ್ಚೆ ಕೂಡ ಆಗಿರುವಂಥದ್ದು ಪೃಥ್ವಿ. ಇನ್ನು ಪೃಥ್ವಿ ಕಾಗವಾಡ ಈಗ ಬರಮಗೌಡ ಅಲಗೌಡ ಕಾಗೆ ಅಂದರೆ ಕಾಗವಾಡದಲ್ಲಿ ಕೂಡ ಕಾಗೆ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಅವರು ಹಿಂದೆ BJPಯಿಂದ ಕಾಂಗ್ರೆಸ್ಗೆ ವಲಸೆ ಬಂದರು. ಮತ್ತೆ ಅವ್ರನ್ನ BJP ಅವ್ರನ್ನ ಕರೆತರಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅವರು BJPಗೆ ಹೋಗಲಿ ಇದೀಗ ಅವರಿಗೆ ಟಿಕೆಟನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಉಕ್ಕೇರಿಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕೂಡ ನಿರ್ಧಾರ ಆಗ್ತದೆ. ಯಾಕಂತ ಹೇಳಿದ್ರೆ ಉಕ್ಕೇರಿ ಕ್ಷೇತ್ರದಲ್ಲಿ ಎಲ್ಲೊಂದು ಕಡೆ ಅಲ್ಲಿ ನಿರ್ಧಾರ ಅನ್ನೋದು ಅಲ್ಲಿ ಸ್ಥಳೀಯರು ಆಗಿರ್ತಕ್ಕಂಥದ್ದು. ಉಕ್ಕೇರಿಯಲ್ಲಿ ಈಗ ಎಲ್ಲೊಂದು ಕಡೆ ಗಣೇಶ್ ಅವರಿಗೆ ಟಿಕೆಟ್ ಕೊಡ್ತಾರಾ ಅನ್ನೋ ಇದಿತ್ತು. ಆದರೆ ಉಕ್ಕೇರಿ ಸದಲಗ ಕ್ಷೇತ್ರದಿಂದ AB ಪಾಟೀಲ್ ರವರ ಹೆಸರು ಕೇಳಿ ಬಂದಿರತಕ್ಕಂಥದ್ದು. ಅಲ್ಲ, ಅಲ್ಲಿ ಚಿಕ್ಕೋಡಿ ಸದಲಗ ಗಣೇಶ್ ಉಕ್ಕೇರಿ ಅವರು ಹಾಲಿ ಶಾಸಕರಲ್ಲ ಪಟೇಲ್ರೆ? ಎಸ್, ಹಾಲಿ ಶಾಸಕರು. ಉಕ್ಕೇರಿ ಕ್ಷೇತ್ರ ಅವರ ತಂದೆಯವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡಲಾಗುತ್ತೆ ಅಂತ ಹೇಳಲಾಗ್ತದೆ. ಆದರೆ ಎಲ್ಲೊಂದು ಕಡೆ AB ಪಾಟೀಲ್ ಅವರಿಗೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ನಾವು ರಾಣೆಬೆನ್ನೂರು ನೋಡ್ಬೋದು. ರಾಣೆಬೆನ್ನೂರು ಅವರು KB ಕೋಳಿವಾಡರವರಿಗೆ ಟಿಕೆಟ್ ಅಂತ ಹೇಳಿ ನಿರೀಕ್ಷೆ ಇತ್ತು. ಆದರೆ ಅವರು ಪುತ್ರ ಪ್ರಕಾಶ್ ಕೋಳಿವಾಡವ್ರಿಗೆ ಟಿಕೆಟ್ ಕೊಡಿಸುವಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು. ಇನ್ನು ರಾಮದುರ್ಗದಲ್ಲಿ ಆಕ್ಚುಲಿ ಪಟೇಲ್ರೆ ರಾಣಿಬೆನ್ನೂರು ವಿಚಾರದಲ್ಲಿ ನೋಡೋದಾದ್ರೆ ಆರ್ ಶಂಕರ್ ಅವರು ಕೂಡ ಲಾಬಿಯನ್ನ ಮಾಡ್ತಾ ಇದ್ರು ಪರೋಕ್ಷವಾಗಿ, ನನಗ್ ಟಿಕೆಟ್ ಬೇಕು ಅನ್ನುವಂತ ನಿಟ್ಟಿನಲ್ಲಿ. ನಿನ್ನೆ ಅಷ್ಟೇ ಸಿದ್ದರಾಮಯ್ಯ ಅವ್ರ ಮನೆ ಮುಂದೆ ಆರ್ ಶಂಕರ್ ಅವರ ಬೆಂಬಲಿಗರು ಬಂದು ಗಲಾಟೆ ಮಾಡಿದ್ರು, ಇವ್ರಿಗೆ ಟಿಕೆಟ್ ಕೊಡಿ ಕಾಂಗ್ರೆಸ್ಸಿಗೆ ಬರ್ತಾರೆ ಅನ್ಬಿಟ್ಟು. ಎಸ್ ಹೌದು, ಟಿಕೆಟ್ಗಾಗಿ ಲಾಬಿ ನಡೆಸಿದ್ರು. ಮತ್ತು ಪ್ರಮುಖವಾಗಿ ಬೀದರ್ ಸೌತ್ನಲ್ಲಿ ಅಶೋಕ್ ಕೇಣಿ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತೇಳಿ ಒಂದು ಕೂಗು ಎದ್ದಿತ್ತು. ಆದರೆ ಅಶೋಕ್ ಕೇಣಿ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಇನ್ನು ಪ್ರಮುಖವಾಗಿ ಬಸವನ ಬಾಗೇವಾಡಿಯಲ್ಲಿ ಕೂಡ ಎಲ್ಲ ಒಂದು ಕಡೆ ಶಿವಾನಂದ ಪಾಟೀಲ್ ಅವರಿಗೆ ಟಿಕೆಟನ್ನು ನಿರೀಕ್ಷೆಯಂತೆ ಕೊಡಲಾಗಿದೆ. ಆದರೆ ಅವರು ಬಬಲೇಶ್ವರದಲ್ಲಿ ಟಿಕೆಟನ್ನು ಕೇಳಿ ಅರ್ಜಿ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ MB ಪಾಟೀಲ್ ಅವರ ಕ್ಷೇತ್ರಕ್ಕೆ ಟಿಕೆಟನ್ನು ಕೇಳಿ ಅರ್ಜಿ ಹಾಕಿದ್ರು. ಅದರ ಕೊನೆಗೆ ಅಂತಿಮವಾಗಿ ಅದು ಸೆಟ್ರೇಟ್ ಆಗಿದೆ ಅಂತ ಕಾಣುತ್ತೆ. ಹಾಗಾಗಿ ಅವರಿಗೆ ಹಾಲಿ ಶಾಸಕರಾಗಿರ್ತಕ್ಕಂಥ ಕ್ಷೇತ್ರವೂ ಆಗಿರ್ತಕ್ಕಂಥ ಬಸವನ ಬಾಗೇವಾಡಿಯಲ್ಲಿ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಜೇವರ್ಗಿಯಲ್ಲಿ ನಿರೀಕ್ಷೆಯಂತೆ ಅಜಯ್ ಧರ್ಮ್ ಸಿಂಗ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಸುರಪುರದಲ್ಲಿ ರಾಜಾ ವೆಂಕಟಪ್ಪ ನಾಯಕ್ಗೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು. ಸಹಾಪುರದಲ್ಲಿ ಶರಣಪ್ಪ ಗೌಡ್ರವರಿಗೆ ಟಿಕೆಟನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಎಲ್ಲಿ ಸಿಂಗಲ್ ನೇಮ್ ಇತ್ತು ಅಂಥ ಕ್ಷೇತ್ರಗಳಲ್ಲಿ ಬಹುತೇಕವಾಗಿ ಟಿಕೆಟನ್ನು ಕೊಟ್ಟಿರ್ತಕ್ಕಂಥ. ಇನ್ನು 92 ವರ್ಷದ ಶಾಮನೂರು ಶಿವಶಂಕರಪ್ಪನವರು ಮತ್ತೆ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ದಾವಣಗೆರೆ ದಕ್ಷಿಣದಿಂದ. ಇನ್ನು ಮಾಯಕೊಂಡದಲ್ಲಿ ಅನೇಕ ಜನ ಆಕಾಂಕ್ಷಿಗಳಿದ್ರು. ಈ ಆಕಾಂಕ್ಷಿಗಳ ನಡುವೆ KS ಬಸವರಾಜ್ ಅವರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು. ನಿರೀಕ್ಷೆಯಂತೆ ಸೊರಬ
ಸಂದರ್ಭದಲ್ಲಿ ಮಧು ಬಂಗಾರಪ್ಪನವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಬೈಂದೂರಿನಲ್ಲಿ ಕೂಡ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು, ಆದರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ ಗೋಪಾಲ್ ಪೂಜಾರಿ ಅವರಿಗೆ ಕೊಟ್ಟಿದ್ದಾರೆ. ಕುಂದಾಪುರದಲ್ಲಿ ಒಂದು ಕಡೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಕೂಡ ಆಕಾಂಕ್ಷಿಯಾಗಿದ್ರು, ಆದರೆ ಅಲ್ಲಿ ಎಂ ದಿನೇಶ್ ಹೆಗ್ಡೆ ಅವರು ಕೂಡ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥ. ಆದರೆ ಮಂಗಳೂರಿನಲ್ಲಿ 2 ಕ್ಷೇತ್ರವನ್ನು ಪೆಂಡಿಂಗ್ ಇರತಕ್ಕಂಥದ್ದು, ಮಂಗಳೂರು ಉತ್ತರ ಮತ್ತು ದಕ್ಷಿಣ ಕ್ಷೇತ್ರ. ಯಾಕಂದರೆ ಇಲ್ಲಿ ಬಹಳಷ್ಟು ಟಿಕೆಟ್ ಆಕಾಂಕ್ಷಿಗಳ ಲಾಭಿ ಇತ್ತು, ಹಾಗಾಗಿ ಇದನ್ನು ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ತೀರ್ಥಹಳ್ಳಿ ಕ್ಷೇತ್ರವನ್ನು ಯಾಕೆ ಪೆಂಡಿಂಗ್ ಇಟ್ಟರು ಅನ್ನೋದು ಕೂಡ ಆಶ್ಚರ್ಯಕರ. ಯಾಕಂತ ಹೇಳಿದ್ರೆ ಕಿಮ್ಮನೆ ಅವರಿಗೆ ತಮ್ಮದೇ ಆದ ಇಮೇಜ್ ಇತ್ತು, ಸಜ್ಜನ ರಾಜಕಾರಣಿ ಅಂತ ಬೇರೆ ಎಲ್ಲ ನಾಯಕರು ಬೇರೆ, ಮೂಲ ಕಾಂಗ್ರೆಸ್ಸಿಗರು ಬೇರೆ. ಇಲ್ಲಿ ಮಂಜುನಾಥ್ ಗೌಡ ಮತ್ತು ಕಿಮ್ಮನೆ ನಡುವೆ ಟಿಕೆಟ್ ಫೈಟಿಂಗ್ ಇತ್ತು. ಎಲ್ಲ ಒಂದು ಕಡೆ ಮಂಜುನಾಥ್ ರವರು ಈ ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದರು, JDS ನಲ್ಲಿದ್ದರು, ನಂತರ ಕಾಂಗ್ರೆಸ್ಸಿಗೆ ಬಂದರು. ಅಲ್ಲಿನ DCC ಬ್ಯಾಂಕ್ ಹಗರಣದಲ್ಲಿ ಕೂಡ ಅವರು ಆರೋಪ ಬಂತು, ತನಿಖೆ ನಡೀತಿರುವಂಥದ್ದು, ಜೈಲಿಗೂ ಕೂಡ ಹೋಗಿ ಬಂದಿದ್ದರು. ಇದರ ನಡುವೆ ಕೂಡ ಕಿಮ್ಮನೆ ರತ್ನಾಕರ್ ಅವರು ಮೂಲ ಕಾಂಗ್ರೆಸ್ಸಿಗರು ಇಡೀ ತೀರ್ಥಹಳ್ಳಿ ಒಂದು ಹಂತದ ಪಾದಯಾತ್ರೆಯನ್ನು ಮಾಡಿರುವಂಥವ್ರು, ಪಕ್ಷ ಸಂಘಟನೆಯನ್ನು ಮಾಡಿರುವಂಥವ್ರು. ಸೋತ ನಂತರ ಕೂಡ ಕಳೆದ 5 ವರ್ಷಗಳಿಂದಲೂ ಕೂಡ ಜನರ ನಡುವೆ ಇದ್ದಂಥವ್ರು. ಆದರೆ ಕಿಮ್ಮನೆ ರತ್ನಾಕರ್ ಅಂತವರಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಎತ್ತ ಸಾಗುತ್ತಿದೆ ಎಂಬ ಪ್ರಶ್ನೆ ಕೂಡ ಒಡಮೂಡುತ್ತೆ. ಯಾಕಂತ ಹೇಳಿದ್ರೆ ಕಿಮ್ಮನೆ ರತ್ನಾಕರ್ ಯಾರು ಅಂತ ಕೇಳಿದ್ರು ಕೂಡ ಎಲ್ಲರೂ ಕೂಡ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಕೂಡ ಹೇಳ್ತಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಕಿಮ್ಮನೆ ರತ್ನಾಕರ್ ಅವರಿಗೆ ಇದು ಮಾಡಿದಂಥ ಅವಮಾನ ಅಂತ ಹೇಳಲಾಗ್ತಿದೆ. ಈಗಾಗಲೇ ಎಲ್ಲ ಒಂದು ಕಡೆ ಮೊದಲ ಲೀಸ್ಟ್ನಲ್ಲಿ ನಮ್ಮ ಹೆಸರು ಇಲ್ಲ ಅಂತ ಹೇಳಿದ್ರೆ, ಎಲ್ಲ ಒಂದು ಕಡೆ ನನಗೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಟಿಕೆಟ್ಗೆ ಅನ್ನುವ ರೀತಿಯಲ್ಲಿ ಮಾತನಾಡಿರುವಂಥ ಕಿಮ್ಮನೆ ರತ್ನಾಕರ್ ಅವರು ಬಂಡಾಯ ಹೇಳುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರುವಂಥದ್ದು. ಬಹುಶಃ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಇಲ್ಲಿ ಇದು ಕಿಮ್ಮನೆ ರತ್ನಾಕರ್ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಕೊನೆಗಳಿಗೆ ಅವರಿಗೆ ಮೊದಲ ಪಟ್ಟಿಯಲ್ಲೇ ಕೈ ಕೊಟ್ಟಿದ್ರಿಂದ ಎಲ್ಲ ಒಂದು ಕಡೆ ಕಿಮ್ಮನೆ ರತ್ನಾಕರ್ ಅವರು ಬಂಡಾಯ ಹೇಳುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಪೃಥ್ವಿ. ಮತ್ತೊಂದ್ ಕಡೆ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿದೆ ಪಟೇಲ್ರೆ. ಈಗ ಹರಿಹರ ಕ್ಷೇತ್ರ, ಕುಂದಗೋಳ ಕ್ಷೇತ್ರ, ಅಫ್ಜಲ್ಪುರ ಕ್ಷೇತ್ರ, ಈ ಒಂದು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಟಿಕೆಟ್. ಹಾಲಿ ಶಾಸಕರಿದ್ದಾರೆ. ಇಲ್ಲಿ ಯಾವ ರೀತಿಯಾದಂತ ಪೈಪೋಟಿ ಮತ್ತೆ ಇದನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಶತಪ್ರಯತ್ನ ಪಡ್ತಾ ಇದೆ, ಹರಸಾಹಸ ಪಡ್ತಾ ಇದೆ ಅಂತ. ಪೃಥ್ವಿ, ಹರಿಹರ ಕ್ಷೇತ್ರದಲ್ಲಿ ರಾಮಪ್ಪನವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಕೂಗು ಎದ್ದಿತ್ತು. ಜೊತೆಗೆ ಆಡಳಿತ ವಿರೋಧಿ ಅಲೆ ಕೂಡ ಅವರ ಮೇಲೆ ಇತ್ತು. ಹಾಗಾಗಿ ರಾಮಪ್ಪನವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಒಂದು ಕೂಗಿನ ಕಾರಣಕ್ಕಾಗಿ ಮತ್ತು ಆಡಳಿತ ವಿರೋಧಿ ಅಲೆ ಇರೋ ಕಾರಣಕ್ಕಾಗಿ ಅವರು ಅಲ್ಲಿ ಟಿಕೆಟನ್ನು ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು. ಕುಂದಗೋಳದಲ್ಲಿ ಈಗಾಗಲೇ ದಿವಂಗತ ಶಿವಳ್ಳಿಯವರ ಪತ್ನಿ ಕುಸುಮಾ ಶಿವಳ್ಳಿಯವರಿಗೂ ಕೂಡ ಆಡಳಿತ ವಿರೋಧಿ ಅಲೆ ಇತ್ತು. ಅವರು ಶಾಸಕರಾಗಿ ಏನೂ ಮಾಡಲಿಲ್ಲ. ಎಲ್ಲೊಂದು ಕಡೆ ಅವರು ಶಾಸಕರಾಗಿದ್ದು ಅವರಲ್ಲ, ಅವರ PAಗಳು ಅಂತೇಳಿ ಒಂದು ಅಲ್ಲಿ ಪ್ರತೀತಿ ಇತ್ತು. ಯಾಕಂತ ಹೇಳಿದ್ರೆ ಇಡೀ ಅಧಿಕಾರವನ್ನು ನಡೆಸಿದಂಥವರು ಕುಸುಮಾ ಶಿವಳ್ಳಿಯವರ ಏನು PAಗಳು ಮತ್ತು ಅವರಿಗೆ ಎಲ್ಲೊಂದು ಕಡೆ ಅಧಿಕಾರ ನಡೆಸಲಿಕ್ಕೆ ಬರಲ್ಲ ಅಂತ ಗಂಭೀರ ಆರೋಪ ಇತ್ತು. ಹಾಗಾಗಿ ಅವರಿಗೆ ಯಾವ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ, ಅವ್ರನ್ನ ಹೊರತುಪಡಿಸಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಬೆಂಬಲ ನೀಡ್ತೀವಿ ಅಂತೇಳಿ ಅಲ್ಲಿರ್ತಕ್ಕಂಥ ಬಹುತೇಕ ಸ್ಥಳೀಯ ನಾಯಕರುಗಳು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸ್ವಂತ ಶಿವಳ್ಳಿಯವರ ತಮ್ಮ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಅವರಿಗೆ ಟಿಕೆಟನ್ನು ಬಹುತೇಕ ನಿರಾಕರಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅಲ್ಲಿ ಸೂಕ್ತ ಅಭ್ಯರ್ಥಿಗಾಗಿ ಕಾಯ್ತಿರ್ಬೋದು. ಇನ್ನು MY ಪಾಟೀಲ್ ಅವರಿಗೆ ಅಫ್ಜಲ್ಪುರ ವಯೋಸಹಜ ಕಾರಣಕ್ಕಾಗಿ ಮತ್ತು ಅನಾರೋಗ್ಯದ ಕಾರಣಕ್ಕಾಗಿ ಅವರ ಪುತ್ರನಿಗೆ ಟಿಕೆಟ್ ಕೊಡುವ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು. ಆದರೆ ಅಲ್ಲಿ ಇರ್ತಕ್ಕಂಥ ಮೂಲ ಕಾಂಗ್ರೆಸ್ಸಿಗರು ಈಗಾಗಲೇ ಅವರ ತಂದೆಗೆ ಟಿಕೆಟ್ ಅನ್ನು ಕೊಟ್ಟಾಗಿದೆ, ಅವ್ರು ಗೆದ್ದು ಆಗಿದೆ, ನಮಗೆ ಮೂಲ ಕಾಂಗ್ರೆಸ್ಸಿಗೆ ಅವಕಾಶವನ್ನು ಕೊಡಿ ಅಂತೇಳಿ ಬೇಡಿಕೆ ಇಟ್ಟಿರುವಂಥದ್ದು. ಹಾಗಾಗಿ ಅದನ್ನು ಕೂಡ ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು ಪೃಥ್ವಿ. ಇಲ್ಲಿ ಇನ್ನೊಂದು ನಿರೀಕ್ಷೆ ಇತ್ತು ಪಟೇಲ್ರೆ. ಈ ಗುರುಮಟ್ಕಲ್ ಕ್ಷೇತ್ರ ನಿನ್ನೆ ಮೊನ್ನೆ ಅಷ್ಟೇ ಚಿಂಚನ್ಸೂರ್ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬಂದ್ರು, ಟಿಕೆಟ್ ನಿರೀಕ್ಷೆಯಲ್ಲಿದ್ರು. ಆ ಒಂದು ಕ್ಷೇತ್ರಕ್ಕೆ ಅನೌನ್ಸ್ ಆಗಿಲ್ಲ. ಅಂದ್ರೆ ಈ ಅರ್ಜೆಂಟಲ್ಲಿ ಪಟ್ಟಂತ ಬಂದ್ರು ಅಂದ ತಕ್ಷಣ ಅನೌನ್ಸ್ ಮಾಡೋದು ಬೇಡ, ಆಮೇಲೆ ನಿಧಾನ ಕೊಡೋಣ ಅನ್ನೋ ಲೆಕ್ಕಾಚಾರನ, ಅಥವಾ ಅಳೆದು ತೂಗಿ ಅಲ್ಲಿ ಇನ್ನೊಂದು 8 ಜನ ಆಕಾಂಕ್ಷಿಗಳಿದ್ದಾರೆ, ಅವರೆಲ್ಲರೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು, ಅವ್ರನ್ನೆಲ್ಲ ಸಮಾಧಾನ ಪಡಿಸ್ಬಿಟ್ಟು ಆಮೇಲೆ ಘೋಷಣೆ ಮಾಡೋಣ ಅಂತನಾ? ಎಸ್, ಯಾಕಂತ ಹೇಳಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕೋಳಿ ಸಮಾಜದ ಜನಸಂಖ್ಯೆ ಅತಿ ಹೆಚ್ಚು ಇರ್ತಕ್ಕಂಥದ್ದು. ಮತ್ತು ಬಾಬುರಾವ್ ಚಿಂಚನ್ಸರ್ ಕೂಡ ಕೋಳಿ ಸಮಾಜದ ಪ್ರಮುಖ ಮುಖಂಡರು ಕೂಡ ಹೌದು. ಅವರು ಎಲ್ಲ ಒಂದು ಕಡೆ ಅಲ್ಲಿ ಕಲಬುರಗಿಯಲ್ಲಿ ಅದು ಲೋಕಸಭೆ ಸ್ಥಾನ ಇರ್ಬೋದು ಮತ್ತು ಅಲ್ಲಿರ್ತಕ್ಕಂಥ 3ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳು ಕೂಡ ಕೋಳಿ ಸಮಾಜದ ಮತದಾರರ ನಿರ್ಣಯದ ಮೇಲೆ ಅಲ್ಲಿ ಸೋಲು ಗೆಲುವು ನಿಂತಿರ್ತಕ್ಕಂಥದ್ದು. ಈಗಾಗಲೇ ಚಿಂಚನ್ಸೂರ್ ಅವ್ರನ್ನ ಕಾಂಗ್ರೆಸ್ಗೆ ಕರೆತರುವ ಮುಖಾಂತರ ಅಂದರೆ MLC ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಕಾಂಗ್ರೆಸ್ಗೆ ಕರೆತರುವ ಮುಖಾಂತರ ಮೊದಲ ಯಶಸ್ವಿಯನ್ನು ಕಾಂಗ್ರೆಸ್ನವರು ಕಂಡಿರುವಂಥದ್ದು. ಇದರ ಬೆನ್ನಲ್ಲೇ ಗುರುಮಿಟ್ಕಲ್ದ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಚಿಂಚನ್ಸೂರ್ ಅವರು ಅದರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಲ್ಲಿರ್ತಕ್ಕಂಥ 7ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಅವರಿಗೆ ಟಿಕೆಟ್ ಕೊಡಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಅವರು ಅನುಕೂಲ ಸಿಂಧು ರಾಜಕಾರಣವನ್ನು ಮಾಡ್ತಾರೆ. ಯಾವಾಗ ಅನಾನುಕೂಲ ಆಗುತ್ತೆ ಆಗ ಬಿಜೆಪಿಗೆ ಹೋಗಿರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಸೋಲಿಗೆ ಅವರು ಕಾರಣಕರ್ತರಾಗಿದ್ದಾರೆ. ಜೊತೆಗೆ AICC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರು ತೊಡೆ ತಟ್ಟಿರುವಂಥವ್ರು. ಹಾಗಾಗಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಭಾಳಷ್ಟು ವಿರೋಧ ಇರ್ತಕ್ಕಂಥದ್ದು. ಆದರೆ ಲೋಕಸಭೆ ಚುನಾವಣೆಯನ್ನು ಗಮನಿಸಿದರೆ ಅಲ್ಲಿ ಬಾಬುರಾವ್ ಚಿಂಚನ್ಸೂರ್ ಅವರ ಅವಶ್ಯಕತೆ ಮಲ್ಲಿಕಾರ್ಜುನ್ ಖರ್ಗೆಗೆ ಭಾಳಷ್ಟು ಇರ್ತಕ್ಕಂಥ. ಹಾಗಾಗಿ ಬಹುತೇಕ ಅಲ್ಲಿರ್ತಕ್ಕಂಥ ಆಕಾಂಕ್ಷಿಗಳನ್ನ ಮನವೊಲಿಸಿ ಬಾಬುರಾವ್ ಚಿಂಚನ್ಸೂರ್ ಅವರಿಗೆ ಗುರುಮಿಟ್ಕಲ್ ಕ್ಷೇತ್ರವನ್ನು ಅನೌನ್ಸ್ ಮಾಡೋ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿದೆ ಪೃಥ್ವಿ. ಮತ್ತೊಂದು ಪಟೇಲ್ರೆ,
ಈಗ ಶಿಗ್ಗಾವಿ ಕ್ಷೇತ್ರ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ, ಅಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದು ಕೂಡ ಫಸ್ಟ್ ಲಿಸ್ಟ್ ಅಲ್ಲಿ ಅನೌನ್ಸ್ ಆಗಿಲ್ಲ. ಅಜಿಂಪಿರ್ ಅಂತ ಕಾಣಿಸುತ್ತೆ ಕಾಂಗ್ರೆಸ್ನಿಂದ ಕಳೆದ ಬಾರಿ ನಿಂತಂತವ್ರು, ಮತ್ತೆ ಇನ್ನೊಂದು 4-5 ಜನ ಎಲ್ಲ ಪೈಪೋಟಿಯನ್ನ ಹೊಡ್ತಾ ಇದ್ರು. ಅದು ಶಿಗ್ಗಾವಿ ಕ್ಷೇತ್ರ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿರುವಂತ ಹಿನ್ನೆಲೆಯಲ್ಲಿ ಮೊದಲೇ ಹೆಸರನ್ನ ಅನೌನ್ಸ್ ಮಾಡಿಬಿಟ್ಟು ಸ್ವಲ್ಪ ಹೋರಾಡಬೇಕಾಗತ್ತೆ. ಆದ್ರೆ ಈಗ ಅನೌನ್ಸ್ ಮಾಡಿಲ್ವಲ್ಲ, ಇದನ್ನು ಹೇಗೆ ನೋಡ್ಬೋದು ಅಂತ? ಪ್ರಮುಖವಾಗಿ ಇಲ್ಲಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಒಟ್ಟು 11ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಸಿದರು. ಅದರಲ್ಲಿ ಪ್ರಮುಖವಾಗಿ ಸೋಮಣ್ಣ ಬೇವಿನ ಮರ ಸೇರಿದಂತೆ ಅಲ್ಲಿರ್ತಕ್ಕಂಥ ಖಾದ್ರಿ ಅವರು ಕೂಡ ಟಿಕೆಟನ್ನು ಕೇಳಿ ಅರ್ಜಿಯನ್ನು ಸಲ್ಲಿಸಿದರು. ಅಲ್ಲಿ ಪಂಚಮಸಾಲಿ ಸಮುದಾಯ ಮತ್ತು ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥವರು, ಅವರ ನಿರ್ಧಾರದ ಮೇಲೆ ಅಲ್ಲಿ ಗೆಲ್ಲುವ ಅಭ್ಯರ್ಥಿಯ ಹಣೆಬರವು ಕೂಡ ನಿರ್ಧಾರ ಆಗುತ್ತೆ. ಮತ್ತು ಶಿಗ್ಗಾವಿ ಕ್ಷೇತ್ರ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿದ್ದರಿಂದ ಅಲ್ಲಿ ಎಲ್ಲ ಒಂದು ಕಡೆ ವಿನಯ್ ಕುಲಕರ್ಣಿಯವರನ್ನ ಅಲ್ಲಿ ಸ್ಪರ್ಧೆಗೆ ನಿಲ್ಲಿಸ್ತಾರೆ, ಕಾಂಗ್ರೆಸ್ ಅವ್ರನ್ನೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಿದ್ದು. ಆದರೆ ಎಲ್ಲ ಒಂದು ಕಡೆ ವಿನಯ್ ಕುಲಕರ್ಣಿಯವರು ಹಿಂದೇಟ್ ಆಗ್ತಿರೆಂಬ ಮಾಹಿತಿ ಕೂಡ ಕೇಳಿ ಬರ್ತಿರುವಂಥದ್ದು. ಹಾಗಾಗಿ ಈ ಕ್ಷೇತ್ರವನ್ನು ಕೂಡ ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ವಿನಯ್ ಕುಲಕರ್ಣಿಯವರ ಅಭ್ಯರ್ಥಿ ಆದರೆ ಮುಖ್ಯಮಂತ್ರಿ ಕ್ಷೇತ್ರ ಶಿಗ್ಗಾವಿ ಕ್ಷೇತ್ರ ಎಲ್ಲ ಒಂದು ಕಡೆ ಟಫ್ ಫೈಟ್ ಕ್ಷೇತ್ರ ಆಗುತ್ತೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಇದೇ ಕಾರಣಕ್ಕಾಗಿ ಅಭ್ಯರ್ಥಿಯ ಕೊರತೆ ಅಥವಾ ಮನವೊಲಿಕೆಯಲ್ಲಿ ವಿಫಲ ಆಗಿರುವಂಥದ್ದು ಮತ್ತು ಆಕಾಂಕ್ಷಿಗಳನ್ನು ಮನವೊಲಿಸುವಲ್ಲೂ ಕೂಡ ವಿಫಲ ಆಗಿರುವ ಕಾರಣಕ್ಕಾಗಿ ಶಿಗ್ಗಾವಿ ಕ್ಷೇತ್ರವನ್ನು ಕೂಡ ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು. ಪೃಥ್ವಿ, ಇನ್ನೊಂದು ಪಟೇಲ್ರ, ಇಲ್ಲಿ ಮಹದೇವಪುರ SC ಕ್ಷೇತ್ರ ನಾಗೇಶ್ ಟಿ ಅಂತ ಅನೌನ್ಸ್ ಆಗಿದೆ. ನಾಗೇಶ್ ಅವರು ಆ ಕ್ಷೇತ್ರದ ಆಕಾಂಕ್ಷಿ ಆಗಿದ್ರು. ಅದು ಇನಿಷಿಯಲ್ ಮಿಸ್ ಆಗಿರೋದ ಅಥವಾ ಇನ್ನೊಬ್ರು ಆಕಾಂಕ್ಷಿ ಇದ್ದಾರಾ ನಾಗೇಶ್ ಟಿ ಅಂತ? ಇಲ್ಲ, ಅದು ಇನಿಷಿಯಲ್ ಮಿಸ್ ಆದಂಗಿದೆ. ನಾಗೇಶ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಭಾರಿ ವಿರೋಧ ವ್ಯಕ್ತವಾಗಿರುವಂಥದ್ದು. ಮಹದೇವಪುರ ಕ್ಷೇತ್ರದ ಅನೇಕ ಕಾಂಗ್ರೆಸ್ ನಾಯಕರುಗಳು, ಅಲ್ಲಿರ್ತಕ್ಕಂಥ ಹಾಲಿ ಮತ್ತು ಮಾಜಿ ಕಾರ್ಪೊರೇಟರ್ ಕೂಡ ಯಾವುದೇ ಕಾರಣಕ್ಕೆ ಅವರಿಗೆ ಟಿಕೆಟನ್ನು ಕೊಡಬೇಡಿ, ಅವರು BJP ಜೊತೆ ಸರ್ಕಾರವನ್ನು ಮಾಡಿದರೆ ಅವ್ರ ಮೇಲೆ ಗಂಭೀರವಾದ ಭ್ರಷ್ಟಾಚಾರದ ಆರೋಪಗಳಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ಒತ್ತಾಯವನ್ನು ಮಾಡಿದರು. ಕಮಲಾಕ್ಷಿ ರಾಜಣ್ಣ ಸೇರಿದಂತೆ ನಲ್ಲೂರಲ್ಲಿ ನಾಗೇಶ್ ಸೇರಿದಂತೆ ಅನೇಕರು ಆಕಾಂಕ್ಷಿಗಳಿದ್ದರು. ಅಲ್ಲಿ ಎಲ್ಲೊಂದು ಕಡೆ ಕಮಲಾಕ್ಷಿ ರಾಜಣ್ಣವರಿಗೆ ಟಿಕೆಟ್ ನಿರೀಕ್ಷೆಯಂತೆ ಟಿಕೆಟ್ ಅವರಿಗೆ ಸಿಗುತ್ತೆ ಅಂತ ಎಲ್ಲರೂ ಕೂಡ ನಂಬಿದ್ರು. ಯಾಕಂತ ಹೇಳಿದ್ರೆ ACC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಸೇರಿದಂತೆ ಅವರ ಅತ್ಯಾಪ್ತರಾಗಿರ್ತಕ್ಕಂಥ DK ಶಿವಕುಮಾರ್ ಕೂಡ ಭರವಸೆ ನೀಡಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ನಾಗೇಶ್ ಅವರಿಗೆ ವಿರೋಧದ ನಡುವೆ ಕೂಡ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾಗೇಶ್ ಅವರ ಮೇಲೆ ಗಂಭೀರ ಆರೋಪ ಇದೆ, ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನು ಕೊಡಬೇಡಿ ಅಂತ ಅನೇಕ ಕಾರ್ಯಕರ್ತರು ವಿರೋಧವನ್ನು ಮಾಡಿದ್ರು. ಜೊತೆಗೆ ನಿನ್ನೆ ಅಷ್ಟೇ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು DK ಶಿವಕುಮಾರ್ ಅವರಿಗೆ ನಾಗೇಶ್ ಅವರಿಗೆ ಟಿಕೆಟ್ ಕೊಡೋದನ್ನ ವಿರೋಧಿಸಿ ಪತ್ರವನ್ನು ಬರೆದಿದ್ರು. ಆದರೆ ಇದೀಗ ಅವೆಲ್ಲವನ್ನು ಕೂಡ ಕಡೆಗಣಿಸಿ ಇದೀಗ ನಾಗೇಶ್ ಅವರಿಗೆ ಟಿಕೆಟ್ ಕೊಡುವ ಮುಖಾಂತರ ಎಲ್ಲ ಒಂದು ಕಡೆ ನಾಗೇಶ್ ಅವರಿಗೆ ಟಿಕೆಟ್ ಕೊಡುವ ಮುಖಾಂತರ ಸ್ಥಳೀಯ ನಾಯಕರ ಮತ್ತು ಕಾರ್ಯಕರ್ತರ ವಿರೋಧವನ್ನು ಕಾಂಗ್ರೆಸ್ ಪಕ್ಷ ಕಟ್ಟಿಕೊಳ್ಳುತ್ತಾ ನಾಗೇಶ್ ಅವರು ಯಾವ ರೀತಿ ಕಾಂಗ್ರೆಸ್ ನಾಯಕರನ್ನ ಮನವೊಲಿಸಿ ಅಲ್ಲಿ ಅಭ್ಯರ್ಥಿಯಾಗಿ ಅಲ್ಲಿ ಚುನಾವಣೆಯನ್ನು ಎದುರಿಸ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಪೃಥ್ವಿ, ಇನ್ನೊಂದು ಪುಲಕೇಶಿ ನಗರ, ಅದಕ್ಕೂ ಟಿಕೆಟ್ ಅನೌನ್ಸ್ ಆಗಿಲ್ಲ. ಹಾಲಿ ಶಾಸಕರು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಂಥವ್ರು, ಆಮೇಲೆ ಕಳೆದ ಬಾರಿ ಅತ್ಯಂತ ಅಧಿಕ ಮತಗಳಿಂದ ಗೆದ್ದಂಥ ಶಾಸಕರ ಪೈಕಿ ಅವರು ಕೂಡ ಒಬ್ಬರಾಗಿದ್ರು. ಆದರೆ ಆ ಪುಲಕೇಶಿ ನಗರ ಕ್ಷೇತ್ರಕ್ಕೆ ಪರಮೇಶ್ವರ್ ಅವರು ಅಥವಾ ಮಹದೇವಪ್ಪ ಅವರು ಇವರೆಲ್ಲರೂ ಕೂಡ ತುಂಬಾ ಲಾಬಿಯನ್ನ ಮಾಡ್ತಿದ್ರು. ಅವ್ರಿಗೂ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ. ಇವ್ರಿಗೆ ಯಾಕೆ ಅನೌನ್ಸ್ ಆಗಲಿಲ್ಲ ಅಂತ? ಪ್ರಮುಖವಾಗಿ ಪುಲಕೇಶಿ ನಗರ ಕ್ಷೇತ್ರದ ಹಾಲಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ. ಆದರೆ ಅಖಂಡ ಶ್ರೀನಿವಾಸ ಮೂರ್ತಿಯವರು ಸಿದ್ದರಾಮಯ್ಯ ಬಣದವರು, ಜಮೀರ್ ಅಹಮದ್ ಅವರಿಗೆ ಅತ್ಯಾಪ್ತರು ಕೂಡ ಹೌದು. DJಹಳ್ಳಿ ಮತ್ತು KJಹಳ್ಳಿ ಗಲಾಟೆಯಲ್ಲಿ ಮಾಜಿ ಮೇಯರ್ ಆಗಿರ್ತಕ್ಕಂಥ ಸಂಪತ್ ರಾಜ್ ಅವರ ಹೆಸರು ಕೇಳಿ ಬಂತು. ಜೊತೆಗೆ ಸ್ಥಳೀಯ ಕಾರ್ಪೊರೇಟರ್ ಕೂಡ ಅಲ್ಲಿ ಅಕ್ಯೂಸ್ಡ್ ಆಗಿದ್ರು. ಜೊತೆಗೆ ಅವರ ಮನೆ ಸುಟ್ಟು ಹಾಕುವಲ್ಲಿ ಕಾಂಗ್ರೆಸ್ ನಾಯಕರದೇ ಪ್ರಮುಖ ಪಾತ್ರ ಇದೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. NIA ತನಿಖೆ ಕೂಡ ನಡೀತಿರುವಂಥದ್ದು. ಆದರೆ ಅಖಂಡ ಶ್ರೀನಿವಾಸ ಮೂರ್ತಿ ಕ್ಷೇತ್ರದ ಅನೇಕ ಕಣ್ಣಾಕಿರುವಂಥ, ಯಾಕಂತ 1 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದಂಥ ಕ್ಷೇತ್ರ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆದ್ದಂಥ ಕ್ಷೇತ್ರ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಕ್ಷೇತ್ರ ಪುಲಕೇಶಿ ನಗರ ಕ್ಷೇತ್ರ. ಹಾಗಾಗಿ ಪುಲಕೇಶಿ ನಗರ ಕ್ಷೇತ್ರವನ್ನು ಒಂದು ಕಡೆ ಡಾಕ್ಟರ್ G ಪರಮೇಶ್ವರ್ ಕೂಡ ಅಲ್ಲಿ ಕೇಳಿದ್ರು, HC ಮಹದೇವಪ್ಪ ಕೂಡ ಕೇಳಿದ್ರು, KH ಮುನಿಯಪ್ಪ ಕೂಡ ಕೇಳಿದ್ರು. ಪ್ರಮುಖವಾಗಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅತ್ಯಾಪ್ತ ಆಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅಲ್ಲಿ ಕಣ್ಣಿಟ್ಟಿರ್ತಕ್ಕಂಥದ್ದು. ಹಾಲಿ ಶಾಸಕರು ಇದ್ರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಟಿಕೆಟ್ ಕೊಡ್ಬೋದು ಎಂಬ ಭರವಸೆಯ ಮೇಲೆ ಎಲ್ಲ ಒಂದು ಕಡೆ ಪ್ರಸನ್ನ ಕುಮಾರ್ ಅವರು ಕಳೆದ 6 ತಿಂಗಳಿಂದ ಅಲ್ಲಿ ಅಂಡರ್ ಕರೆಂಟ್ ಆಗಿ ಕೆಲಸವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಹಾಲಿ ಶಾಸಕರಿಗೆ ಕೈ ತಪ್ಪಿಸಿ ಪ್ರಸನ್ನ ಕುಮಾರ್ ಅವರಿಗೆ ಟಿಕೆಟ್ ಅನ್ನು ಕೊಡ್ತಾರೆ, ಅಥವಾ ಕೊರಟಗೆರೆಯಿಂದ ಅಲ್ಲಿ ನಿಂತಿರ್ತಕ್ಕಂಥ ಈಗಾಗಲೇ ಅಭ್ಯರ್ಥಿ ಘೋಷಣೆ ಆಗಿದೆ ಪರಮೇಶ್ವರ್ ಅವರದು, ಅವರು ಏನಾದರೂ ಮತ್ತೆ ಪುಲಕೇಶಿ ನಗರಕ್ಕೆ ಬರ್ತಾರಾ, ಅಥವಾ DK ಶಿವಕುಮಾರ್ ಅತ್ಯಾಪ್ತರು ಆಗಿರ್ತಕ್ಕಂಥ ಸಂಪತ್ ರಾಜ್ ಅವರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಇದು DKC ಮತ್ತು ಅಖಂಡ ನಡುವಿನ ಸಿಟ್ಟಿನ ಕಾರಣಕ್ಕಾಗಿ ಆ ಕ್ಷೇತ್ರವನ್ನು ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಅತ್ಯಾಪ್ತ ಮತ್ತು ಅವರ ಆಪ್ತ ಮತ್ತು ಶಿಷ್ಯರು ಆಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಕೂಡ ಅಲ್ಲಿ ಆಕಾಂಕ್ಷಿ ಆಗಿದ್ದರಿಂದ ಬಹುತೇಕವಾಗಿ ಅಲ್ಲಿ
ಪೆಂಡಿಂಗ್ ಇಟ್ಟಿರ್ತಕ್ಕಂಥ. ಒಂದು ವೇಳೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಅವರು ಬಂಡಾಯ ಹೇಳುವ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ JDS ನಿಂದ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಕೆಂಗಣ್ಣಿಗೆ ಗುರಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸ್ವತಃ ಜಮೀರ್ ಅಹಮದ್ ಕೂಡ ಎಲ್ಲ ಒಂದು ಕಡೆ ಬಂಡಾಯ ಹೇಳುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಪೃಥ್ವಿ. ಇನ್ನೊಂದು, ಸೋಮಣ್ಣ ಅವರಿಗೆ ಗೇಟ್ ಕ್ಲೋಸ್ ಮಾಡ್ತಾ ಕಾಂಗ್ರೆಸ್ ಅಂತ ಸಾಕಷ್ಟು ಲಾಬಿ ಕೂಡ ನಡೀತಾ ಇತ್ತು ಅಂತ ಏನೇ ಕೇಳಿ ಬಂದ್ರು ಕೂಡ ಬೇಡ ಅಂತ ನಿರ್ಧಾರಕ್ಕೆ ಬಂದಂತಿದೆ. ಬಿಕಾಸ್ ವಿಜಯನಗರದಲ್ಲೂ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ ಕೃಷ್ಣಪ್ಪ ಅವರಿಗೆ, ಗೋವಿಂದರಾಜ್ ನಗರದಲ್ಲೂ ಕೂಡ ಅವರ ಮಗ ಪ್ರಿಯಾ ಕೃಷ್ಣ ಅವರಿಗೆ ಅನೌನ್ಸ್ ಆಗಿರುವಂಥದ್ದು. ಇನ್ನು ಹನೂರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರು, ಗುಂಡ್ಲುಪೇಟೆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರು, ಚಾಮರಾಜನಗರ ಕ್ಷೇತ್ರದಲ್ಲಿ ಕಣ್ಣಿಟ್ಟಿದ್ರು. ಅಲ್ಲೂ ಕೂಡ ನರೇಂದ್ರ ಪುಟ್ಟರಂಗ ಶೆಟ್ಟಿ ಅವರಿಗೆ, ಗಣೇಶ್ ಪ್ರಸಾದ್ ಅವರಿಗೆ ಘೋಷಣೆ ಮಾಡಲಾಗಿದೆ. ಅಂದ್ರೆ ಸೋಮಣ್ಣ ಅವರಿಗೆ ಕಾಂಗ್ರೆಸ್ ಬಾಗಿಲು ಕಂಪ್ಲೀಟ್ ಆಗಿ ಬಂದು. ಸೋಮಣ್ಣನವರು DK ಶಿವಕುಮಾರ್ ಅವರಿಗೆ ಅತ್ಯಾಪ್ತರು. ಸುಮಾರು 10ಕ್ಕೂ ಹೆಚ್ಚು ಬಾರಿ ಇಂಟರ್ನಲ್ ಸಭೆಯನ್ನು ನಡೆಸಿದ್ರು. ಅವರು ಗೋವಿಂದರಾಜನಗರ ಟಿಕೆಟನ್ನು ಕೇಳಿದರು, ಮಗನಿಗೆ ಟಿಕೆಟನ್ನು ಕೇಳಿದರು. ಜೊತೆಗೆ ಗುಬ್ಬಿ, ಹನೂರು, ಗುಂಡ್ಲುಪೇಟೆ ಈ ಯಾವುದಾದ್ರೂ ಕ್ಷೇತ್ರದ ಟಿಕೆಟನ್ನು ಕೊಡಿ, ನಾನು ಗೆಲ್ಸ್ಕೊಂಡು ಬರ್ತೀನಿ ಮತ್ತು ಸುತ್ತಮುತ್ತ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತೀನಿ, ನಾನು ಹಳೆ ಮೈಸೂರು ಭಾಗದ ವೀರಶೈವ ಲಿಂಗಾಯತ ಪ್ರಭಾವಿನ ಹಾಕಿದ್ದೀನಿ, ಇದು ನಿಮಗೆ ಅನುಕೂಲ ಆಗುತ್ತೆ ಅಂತೇಳಿ ಕೂಡ ಮನವಿಯನ್ನು ಮಾಡಿದರು. ಆದರೆ DK ಶಿವಕುಮಾರ್ಗೆ ಮನಸ್ಸಿತ್ತು. ಆದರೆ ಒಂದು ಕಡೆ ಸೋಮಣ್ಣವರು ಪಕ್ಷಕ್ಕೆ ಬಂದರೆ ಮತ್ತೆ ಹಿಡಿತವನ್ನು ಸಾಧಿಸ್ತಾರೆ ಎಂಬ ಆತಂಕ ಎದುರಾಗಿತ್ತು ಮತ್ತು ಅವರು DK ಶಿವಕುಮಾರ್ ಪರವಾಗಿರ್ತಾರೆ ಎಂಬ ಕಾರಣಕ್ಕಾಗಿ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರವರು ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಸಿದ್ದರಾಮಯ್ಯ ಮುಖಾಂತರ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕೂಡ ಸಿದ್ದರಾಮಯ್ಯ ಕೂಡ ವಿ ಸೋಮಣ್ಣವರು ಏನೋ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂಥ ವಿಚಾರದಲ್ಲಿ ಒಲವನ್ನು ತೋರಲಿಲ್ಲ. ಇದರ ನಡುವೆ DK ಶಿವಕುಮಾರ್ ಪ್ರಯತ್ನವನ್ನು ಮಾಡಿದ್ರು, ಆ ಪ್ರಯತ್ನ ಕೂಡ ವಿಫಲ ಆಯಿತು. ಇದೀಗ ಗೋವಿಂದರಾಜನಗರ ಟಿಕೆಟ್ ಕೂಡ ಅನೌನ್ಸ್ ಆಗಿರ್ತಕ್ಕಂಥದ್ದು, ಇನ್ನು ರಾಜಾಜಿನಗರ ಟಿಕೆಟ್ ಕೂಡ ಅನೌನ್ಸ್ ಆಗಿರ್ತಕ್ಕಂಥದ್ದು, ಹನೂರು ಮತ್ತು ಗುಂಡ್ಲುಪೇಟೆ ಟಿಕೆಟ್ ಕೂಡ ಅನೌನ್ಸ್ ಆಗಿರುವಂಥದ್ದು. ಬಹುತೇಕ ಸೋಮಣ್ಣವರು ಕಾಂಗ್ರೆಸ್ ಪಕ್ಷಕ್ಕೆ ಬರುವಂಥದ್ದು ಆ ಗೇಟ್ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ಪೃಥ್ವಿ. ಇನ್ನೊಂದು ಪಟೇಲ್ರ, ನಾವು ಸಾಕಷ್ಟು ಸುದ್ದಿ ಮಾಡ್ತಾ ಇದ್ವಲ್ಲ, ಈಗ ಕೋಲಾರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವ್ರು ನಿಲ್ತಾರೋ ಅಥವಾ ಅವರ ಬಂಟ್ರಿ ಕೊಡ್ತಾರೋ ಇನ್ನೊಂದು ಲೆಕ್ಕಾಚಾರ. ಆದ್ರೆ ದೇವನಹಳ್ಳಿ ಕ್ಷೇತ್ರ ಇತ್ತಲ್ಲ, KH ಮುನಿಯಪ್ಪ ಅವರು ಅಲ್ಲಿ ನಿಂತ್ಕೊಳ್ಳುವಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ರು. ದೇವನಹಳ್ಳಿ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ. ಆದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ, ಸೆಕೆಂಡ್ ಲಿಸ್ಟ್ ಅಲ್ಲಿ ಅನೌನ್ಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಆದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ಒಬ್ಬ ಹಿರಿಯ ನಾಯಕನಿಗೆ ಕೊಡ್ಲಿಲ್ಲ ಅನ್ನುವಂಥದ್ದನ್ನ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಅವ್ರು ನಿಂತ್ಕೊಳ್ಳೋದೇ ಡೌಟಾ ಅಥವಾ ಅಲ್ಲಿ ರಾಜೀನಾಮೆ ಕೊಟ್ಟರು ಅಸಮಾಧಾನ ಬಗೆಹರಿಸ್ಬಿಟ್ಟು ಕೊಡೋಣ ಅಂತಾನೆ? ಪೃಥ್ವಿ, KH ಮುನಿಯಪ್ಪನವರಿಗೆ ಎಲ್ಲ ಒಂದು ಕಡೆ ದೇವನಹಳ್ಳಿ ಕ್ಷೇತ್ರ ನುಂಗಲಾರ್ದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಡಾಕ್ಟರ್ G ಪರಮೇಶ್ವರ್ ಅವರ ಅತ್ಯಾಪ್ತ ಈ ಹಿಂದಿನ 2018ರ ಮಹದೇವಪುರ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಶ್ರೀನಿವಾಸ್ ಅವರು ಕಳೆದ 5 ವರ್ಷದಿಂದ ದೇವನಹಳ್ಳಿಗೆ ವಲಸೆ ಹೋಗಿ ದೇವನಹಳ್ಳಿಯಲ್ಲಿ 5 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ಮಾಡ್ತಿರುವಂಥದ್ದು. ಇದರ ನಡುವೆ KH ಮುನಿಯಪ್ಪ ಕೂಡ ಅಲ್ಲಿ ಟಿಕೆಟನ್ನು ಕೇಳಿರುವಂಥದ್ದು. ಈಗ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೈತಪ್ಪೋ ಕಾರಣಕ್ಕಾಗಿ ಈಗ ಅಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಸ್ಥಳೀಯ ನಾಯಕರು ಕೂಡ KH ಮುನಿಯಪ್ಪ ಅವರು ದೇವನಹಳ್ಳಿಗೆ ಬರುವಂಥದ್ದನ್ನು ವಿರೋಧಿಸಿರುವಂಥದ್ದು. ಹಾಗಾಗಿ ದೇವನಹಳ್ಳಿ ಕ್ಷೇತ್ರವನ್ನು ಸದ್ಯ ಪೆಂಡಿಂಗ್ ಇಟ್ಟಿದ್ದಾರೆ ಅಂತಲೇ ಹೇಳಲಾಗ್ತಿದೆ ಪೃಥ್ವಿ. ಇನ್ನು ಹಾಸನ ಕ್ಷೇತ್ರ ನೀವು ಆಗ್ಲೇ ಹೇಳ್ತಾ ಇದ್ರಿ, ಆದ್ರೂ ಕೂಡ ನೋಡೋದಾದ್ರೆ ಅಕಸ್ಮಾತ್ ರೇವಣ್ಣ ಅವ್ರಿಗೋ, ಭವಾನಿ ರೇವಣ್ಣ ಅವ್ರಿಗೋ ಅಥವಾ ರಾಜೇಗೌಡರಿಗೆ ಅಲ್ಲಿ ಯಾರಿಗಾದ್ರೂ ಒಬ್ರಿಗೆ ಟಿಕೆಟ್ ಕೊಟ್ಟಾಗ ಸ್ವರೂಪ್ ಅವ್ರನ್ನ ಆಪರೇಟ್ ಮಾಡುವಂತ ನಿಟ್ಟಿನಲ್ಲಿ ಅದು ಕ್ಷೇತ್ರ ಖಾಲಿ ಇದೆಯಾ? ಯಾಕಂತ ಹೇಳಿದ್ರೆ ಈಗಾಗಲೇ ಅಲ್ಲಿ ಹಾಸನ ಕ್ಷೇತ್ರ ಸಂಬಂಧಪಟ್ಟ ಹಾಗೆ JDSನ ಮನೆ ಜಗಳ ಮತ್ತು ಒಳ ಜಗಳ ಕಾರಣಕ್ಕಾಗಿ ಸ್ವರೂಪ್ ಮತ್ತು ರೇವಣ್ಣ ಕುಟುಂಬಕ್ಕೆ ಯಾರಿಗೆ ಟಿಕೆಟ್ ಕೊಡಬೇಕಂದ್ರೆ ಗೊಂದಲದಲ್ಲಿ ಇರ್ತಕ್ಕಂಥದ್ದು. ನಾಳೆ ಆ ಗೊಂದಲಕ್ಕೆ ಪರಿಹಾರ ಆಗುತ್ತಂತಲೇ ಹೇಳಲಾಗ್ತದೆ. ಸ್ವತಃ ದೇವೇಗೌಡರ ಮುಖಾಂತರ ಯಾರು ಹಾಸನದ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಮೈಸೂರಿನಲ್ಲಿ ಪಂಚರತ್ನ ಯಾತ್ರೆಯ ಸಮಾರಂಭ ಇರ್ತಕ್ಕಂಥ ಅಲ್ಲಿ ಯಾರು ಅಂತ ನಿರ್ಧಾರ ಆಗ್ತಕ್ಕಂಥದ್ದು. ಆದರೆ ಈ ಗೊಂದಲ, ದ್ವಂದ್ವ, ಕಿತ್ತಾಟ, ಒಳಜಗಳ, ಮನೆ ಜಗಳದ ನಡುವೆ DK ಶಿವಕುಮಾರ್ ಅವರು ಸ್ವರೂಪ್ರವರನ್ನು ಕಾಂಗ್ರೆಸ್ಸಿಗೆ ಎಲ್ಲೊಂದು ಕಡೆ ಅವ್ರಿಗೆ ಇನ್ವೈಟ್ ಮಾಡಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ, ನಾವು ಟಿಕೆಟ್ ಕೊಟ್ಟು ನಿಮ್ಮನ್ನು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೂಡ ಮನವಿಯನ್ನು ಕೂಡ ಮಾಡಿದ್ರು. ಹಾಗಾಗಿ ಎಲ್ಲ ಒಂದು ಕಡೆ ಅಲ್ಲಿ ಹಾಸನ ಕ್ಷೇತ್ರದಲ್ಲೂ ಕೂಡ ಅಲ್ಲಿ ಪ್ರಬಲ ಅಭ್ಯರ್ಥಿಗಳೆಲ್ಲ ಈ ಹಿಂದೆ ಸ್ಪರ್ಧೆ ಮಾಡಿದಂಥ ಮಹೇಶ್ ಅವರು ಈಗ ಅಲ್ಲಿ ಎಲ್ಲ ಒಂದು ಕಡೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹಾಗಾಗಿ ಹಾಸನ ಕ್ಷೇತ್ರಕ್ಕೆ ಕಾಂಗ್ರೆಸ್ಗೆ ಸಮರ್ಥ ಮತ್ತು ದಕ್ಷ ಅಭ್ಯರ್ಥಿ ಇಲ್ಲ ಎಂಬ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಈ JDSನ ಟಿಕೆಟ್ ಘೋಷಣೆ ನಂತರ ಅಲ್ಲಿ ಅಭ್ಯರ್ಥಿಗಳನ್ನ 2ನೇ ಪಟ್ಟಿಯಲ್ಲಿ ಘೋಷಣೆ ಮಾಡೋ ಸಾಧ್ಯತೆ ಇರುವಂಥದ್ದು ಪೃಥ್ವಿ. ಓವರಲ್ ಆಗಿ ಈಗ ಪಟೇಲ್ರ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸಹಜವಾಗಿ ಲಾಭಿ ಅನ್ನುವಂಥದ್ದು ಇರುತ್ತೆ ಕಾಂಗ್ರೆಸ್ನಲ್ಲಿ. ನಾವು ಯಾವಾಗಲೂ ಕೂಡ ಟಿಕೆಟ್ ಅನೌನ್ಸ್ ಆದಂಥ ಸಂದರ್ಭದಲ್ಲಿ MP ಸ್ಥಾನಕ್ಕೆ ಆಗಲಿ ಅಥವಾ MLA ಸ್ಥಾನಕ್ಕೆ ಆದರೂ ಕೂಡ ಇವರ ಬಣದ ಮೇಲುಗೈ ಅಂತ ನೋಡ್ತಾ ಇದ್ವಿ. ಬಟ್ ಈ ಬಾರಿ ಈ ಟಿಕೆಟ್ ಅನ್ನ ನೋಡ್ತಾ ಇದ್ರೆ ಗೆಲುವಂದೇ ಮಾನದಂಡ, ಯಾವ ಬಣ ರಾಜಕೀಯ ಇಲ್ಲ, ಒಟ್ಟಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಟಿಕೆಟ್ ಅನೌನ್ಸ್ ಆದಂತೆ ಕಾಣಿಸ್ತಾ ಇದೆ.
ಖಂಡಿತವಾಗಿ ನಾವು ಈ ಪಟ್ಟಿಯನ್ನು ಗಮನಿಸಿದರೆ ಬಹುತೇಕವಾಗಿ ಇಲ್ಲಿ ಒಂದು ಸಿಂಗಲ್ ನೇಮ್ ಇರ್ತಕ್ಕಂಥವ್ರು ಹಾಲಿ MLAಗಳು ಮತ್ತು ಸಿಂಗಲ್ ನೇಮ್ ಅಂತ ಇರುವಂಥವ್ರಿಗೆ ಟಿಕೆಟನ್ನು ಕೊಡಲಾಗಿದೆ. ಅವರು ನಿರೀಕ್ಷೆಯಂತೆ ನಾವು ಯಾರೆಲ್ಲ ಸಂಭಾವ್ಯ ಪಟ್ಟಿಯನ್ನು ನೋಡ್ತಿದ್ದೀವಿ ಇಂಥವ್ರಿಗೆ ಟಿಕೆಟ್ ಸಿಗ್ಬೋದು ಮತ್ತು ಸಾಧ್ಯತೆ ಇದೆ ಅಂತ ನಾವೆಲ್ಲ ಯಾರೆಲ್ಲ ಹೆಸರು ಹೇಳ್ತಿದ್ದೀವಿ ಅಂಥವ್ರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಇಲ್ಲಿ ಬಹುತೇಕವಾಗಿ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಸಿದ್ದರಾಮಯ್ಯನವ್ರ ಕಡೆಯವರು ಅಥವಾ DK ಶಿವಕುಮಾರ್ ಕಡೆಯವರು ಅಂತೇಳಿ ಇಲ್ಲಿ ಅಂತೇಳಿ ಯಾವುದೇ ಲೆಕ್ಕಾಚಾರ ಹಾಕಿ ಟಿಕೆಟನ್ನು ಕೊಟ್ಟಿಲ್ಲ. ಇನ್ನು ನಾವು ಕೆಲವೊಂದು ಹೊಸ ಹೆಸರುಗಳಂತ ಹೇಳಿದ್ರೆ ಈಗ ರಾಜಾಜಿನಗರಕ್ಕೆ ಪುಟ್ಟಣ್ಣರವ್ರನ್ನ ಏನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರ ಜೊತೆ ಅವರು ಇಬ್ಬರೂ ಜೊತೆ ಮಾತುಕತೆಯನ್ನು ನಡೆಸಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥವ್ರು. ಇನ್ನು ನಾವು ಕಲಬುರಗಿಯಲ್ಲಿ ಬಂದರೆ ಈಗ ಗುರ್ಮಿಟ್ಕಲ್ ಕ್ಷೇತ್ರವನ್ನು ಎಲ್ಲೊಂದು ಕಡೆ ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು ಮತ್ತು ಜೊತೆಗೆ ಬೆಂಗಳೂರಿನ ಪುಲಕೇಶಿ ನಗರ ಏನು ಕ್ಷೇತ್ರವನ್ನು ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು. ಎರಡೂ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅತ್ಯಾಪ್ತರು ಇರ್ತಕ್ಕಂಥದ್ದು. ಒಂದು ಕಡೆ ಪ್ರಸನ್ನ ಕುಮಾರ್ ಅವರಿದ್ದಾರೆ, ಮತ್ತೊಂದು ಕಡೆ ಗುರ್ಮಿಟ್ಕಲ್ನಲ್ಲಿ ಚಿಂಚನ್ ಸೂರ್ ಅವರಿಗೆ ಟಿಕೆಟ್ ಕೊಡೋದ್ರಿಂದ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 2024 ಲೋಕಸಭೆ ಚುನಾವಣೆಗೆ ಲಾಭದಾಯಕ ಆಗುತ್ತೆ. ಹಾಗಾಗಿ ಈ ಎರಡು ಕ್ಷೇತ್ರವನ್ನು ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದು. ಬಹುತೇಕವಾಗಿ ಇಲ್ಲಿ ಎಲ್ಲ ಫಾಲೋವರ್ಸ್ ಅನ್ನೋಕ್ಕಿಂತಲೂ ಅಲ್ಲಿ ನಿರೀಕ್ಷೆಯಂತೆ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಮತ್ತು ಸಂಭಾವ್ಯ ಪಟ್ಟಿಯನ್ನು ನಾವು ಈ ಹಿಂದೆ ಬಿಡುಗಡೆ ಮಾಡಿದ್ವಿ. ಅದೇ ಪಟ್ಟಿ ಬಹುತೇಕ 99% ಅನೌನ್ಸ್ ಆಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಕಾಗೋಡು ತಿಮ್ಮಪ್ಪ ಹಿರಿಯ ಕಾಂಗ್ರೆಸ್ ನಾಯಕ ಅವರಿಗೆ ನಿರಾಶೆ ಆಗಿರುವಂಥದ್ದು. ಸಾಗರದಲ್ಲಿ ಅವರ ಪುತ್ರಿಗೆ ಟಿಕೆಟ್ ಕೊಡಿಸಲಿಕ್ಕೆ ಅವರು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ರು, ಆದರೂ ಕೂಡ ಕೊನೆಗಳಿಗೆ ಆಗಲಿಲ್ಲ. ಅಲ್ಲಿ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಕಾರಣ ಅಲ್ಲಿ DK ಶಿವಕುಮಾರ್ ಅಂತಲೇ ಹೇಳಲಾಗ್ತಿದೆ. ಇಲ್ಲ ಸಕಲೇಶ್ಪುರದಲ್ಲಿ ಮುರಳಿ ಮೋಹನ್ ಅವರು ಕೂಡ ಏನು DK ಶಿವಕುಮಾರ್ ಅವರ ಕ್ಯಾಂಡಿಡೇಟ್. ಅವಾಗಲೇ ನಾವು ದೇವನಹಳ್ಳಿ ಮಿಸ್ ಮಾಡಿಬಿಟ್ವಿ. KH ಮುನಿಯಪ್ಪಗೆ ಕೊಟ್ಟಿಲ್ಲ ಅನ್ಕೊಂಡೆ, KH ಮುನಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಅದು ದೇವನಹಳ್ಳಿ ಕ್ಷೇತ್ರ ಇದೆ. ನಾನು ನಿಮ್ಗೆ ಹೇಳಿದೆ, ನಾನು ಅಲ್ಲಿ ಬಂಡಾಯಿಗ ಆಲ್ರೆಡಿ ಎದ್ದಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಅನೇಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಶ್ರೀನಿವಾಸ್ ಅವರು ಡಾಕ್ಟರ್ G ಪರಮೇಶ್ವರ್ ಅವರ ಅತ್ಯಾಪ್ತ ಶಿಷ್ಯ, ಕಳೆದ 5 ವರ್ಷದಿಂದ ದೇವನಹಳ್ಳಿ ಕೆಲಸ ಮಾಡಿದ್ರು. ಅವರಿಗೆ ಟಿಕೆಟ್ ಮಿಸ್ ಆಗಿರುವಂಥದ್ದು. ಅನೇಕ ನಾಯಕರು ಕೂಡ ಅಲ್ಲಿ ವಿರೋಧವನ್ನು. ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.